ಆದ್ರೂ ಸಿನಿಮಾ ಕಡೆಗಿನ ಒಲವು ಇವ್ರನ್ನ ಬಣ್ಣದ ಲೋಕಕ್ಕೆ ಎಳ್ಕೊಂಡು ಬಂದಿದೆ. ಸೊ ಸಾಕಷ್ಟು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿ ಈಗ ತಮ್ಮದೇ ಆಗಿರುವಂಥ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಒಂದಷ್ಟು ಹೆಸರನ್ನ ಮಾಡಿದ್ದಾರೆ. ಸೊ ಇಂಜಿನಿಯರಿಂಗ್ ಅಲ್ಲದೆ ಹೋಗಿ ಏನು ಚೂಸ್ ಮಾಡ್ಕೋತಿದ್ರೆ ನೀವು? ಒಂದು ಒಳ್ಳೆ IT ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ. 9 to 5 ಜಾಬ್. ಅಣ್ಣ ಅವರು ಇಡೀ ಬದುಕನ್ನ ಮುಡಿಪಾಗಿಟ್ಟು ಕನ್ನಡ ಸಿನಿಮಾನ, ಕನ್ನಡ ನಾಡನ್ನ ಕಟ್ಟಕ್ಕೆ ಮುಡಿಪಾಗಿಟ್ಟರಲ್ಲ. ಸೊ ಅದು ನನಗೆ ಹೆಚ್ಚಾಗಿ ಈಗ ನಾನು ಯಾರ ಫ್ಯಾನ್ ಅಂತ ಹೇಳಿದ್ರೆ ನಾನು ಅಣ್ಣ ಫ್ಯಾನ್ ಅಂತ ಹೇಳಿ. ನಮ್ಮ ಇಡೀ ಬದುಕನ್ಗೆ ಒಂದು ಗಟ್ಟಿ ಬುನಾದಿ ಹಾಕೊಡುತ್ತೆ ಅಂಥದ್ದೊಂದು ತಂಡ ಕಾಸರವಳ್ಳಿ ಸರ್ದು. ಅಂದ್ರೆ ಅವರ 40-50 ವರ್ಷಗಳ ಸಿನಿಮಾ ಜರ್ನಿಯಲ್ಲೇ ಅವರು ಮಾಡಿರೋದು ಒಂದು 18-20 ಸಿನಿಮಾಗಳು ಆಗ್ಬೋದು. ತುಂಬ ಕಡಿಮೆ ನಿರ್ದೇಶಕರು ಮಾಡೋ ಕೆಲಸನ ಸರ್ ಮಾಡ್ತಾರೆ. ಏನಂದರೆ ಯಾವುದೇ ಒಂದು ಕಾದಂಬರಿ ಅಥವಾ ಕಥೆಯನ್ನು ಅವರು ಸಿನಿಮಾಗೆ ಅಳವಡಿಸ್ಕೊಂಡಾಗ ಅದು ಕಾದಂಬರಿಯಂತೆ ಅಥವಾ ಕಥೆಯಂತೆ ಇರೋದಿಲ್ಲ. ಅದು ಕಥೆಯ ಅಥವಾ ಕಾದಂಬರಿಯ ಇನ್ನೊಂದು ವರ್ಷನ್ ಥರ ಆಗ್ಬೋದು. ಡಿರೆಕ್ಟರ್ ಆಗಿ ನೀವು ಸಿನಿಮಾನ ಯಾವ ರೀತಿ ನೋಡ್ತೀರಿ ನೀವು? ಸಿನಿಮಾ ಒಂದು ನಾನು ಏನು ಹೇಳಬೇಕು ಅಂತಿದ್ದೀನೋ ಅನ್ನೋದನ್ನ ಎದುರುಗಡೆ ಏನು ಕೇಳಬೇಕು ಅಂತಿದಾರಲ್ಲ ಅದೇ ದಾರಿಯಲ್ಲಿ ಹೋಗಿ ನಾನು ಹೇಳೋದನ್ನ ಮುಟ್ಟಿಸ್ಬೋದು. ನನ್ನಲ್ಲಿ ಒಂದು ಸಿನಿಮಾ ಮಾಡಬಹುದಾದ ಎಲ್ಲ ರಿಸೋರ್ಸಸ್ಗಳು ಇದ್ದರೆ ನಾನು ನನಗೆ ಇಷ್ಟದ ಕಥೆಗಳನ್ನು ಹೇಳ್ಬೋದು. ಸೊ ತುಂಬ ಒಲವಿರುವ ಸಿನಿಮಾಗಳಿಗೆ ಮಾತ್ರ ಸಿನಿಮಾ ಮಾಡ್ತಿದ್ದೆ, ಅಂದರೆ ಮುಡಿಪಾಗಿಡ್ತಿದ್ದಾರೆ ಜನ. ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು, ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಹೋಗ್ಬಿಡ್ತು ಅಂತ, ಅಥವಾ ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು 3-4 ಸಿನಿಮಾ ಒಂದೇ ಸರಿ ಬಂತು ಹೋಗ್ಬಿಡ್ತು ಅಂತ. ಹೆಂಗಾಗಿದೆ ಅಂತಂದರೆ ಒಂದು ಸಿನಿಮಾ ನೋಡಲೇಬೇಕು ಅಥವಾ ಒಂದು ಸಿನಿಮಾ ಚೆನ್ನಾಗಿರಬೇಕು ಅಂತ ಅನ್ನೋದಕ್ಕಿಂತ ಒಂದು ಸಿನಿಮಾ ಹೆಸರು ಮಾಡಲೇಬೇಕು ಅಂತೀವಿ. ಸೊ ಈ ಥರದ್ದು ಒಂದಷ್ಟು ಬೆರಗುಗಳ ಸುತ್ತಮುತ್ತ ಇದು ಮಾತಾಡುತ್ತೆ. ಎಡೆ ಒಳಗಡೆ ಒಂದು ಕತೆ ಇದೆ, ಎಡೆ ಅಂತಾನೆ, ಅದು ಇದ್ರ ಬಗ್ಗೆ ಮಾತಾಡುತ್ತೆ. ಅಂದರೆ ನನ್ನ ಕತೆಗಳ ಮೂಲಕ ಹೇಳಕೊಟ್ಟಿದ್ರೆ ಇದು ಅಂದರೆ ಬದುಕುಗಳಿದ್ದಾವೆ, ನಂಬಿಕೆಗಳಿದ್ದಾವೆ, ಆಮೇಲೆ ನನಗೆ ಕಲಿಸಿರುವ ಒಂದಷ್ಟು ವಿಷಯಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಅನಿಸಿಕೆಗಳನ್ನು ನಾನು ಕತೆಗಳ ಮೂಲಕ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಜರ್ನಿ ಜಂಕ್ಷನ್ ವಿತ್ ಮೀ ಅಶ್ವಿನಿ. ಇವತ್ತಿನ ನನ್ನ ಜರ್ನಿ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು. ಇವರು ಓದಿದ್ದು ಎಂಜಿನಿಯರಿಂಗ್ ಆದರೂ ಸಿನಿಮಾ ಕಡೆಗಿನ ಒಲವು ಇವ್ರನ್ನ ಬಣ್ಣದ ಲೋಕಕ್ಕೆ ಎಳ್ಕೊಂಡು ಬಂದಿದೆ. ಸೊ ಸಾಕಷ್ಟು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿ ಈಗ ತಮ್ಮದೇ ಆಗಿರುವಂಥ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಒಂದಷ್ಟು ಹೆಸರನ್ನ ಮಾಡಿದ್ದಾರೆ. ಸೊ ಅವ್ರನ್ನ ತಡ ಮಾಡೋದು ಬೇಡ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ, ನನ್ ಅದರ್ ದ್ಯಾನ್ ಪ್ರವೀಣ್ ಕುಮಾರ್ ಅವ್ರ ನಮ್ಮೊಟ್ಟಿಗೆ ಶೋನಲ್ಲಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ತುಂಬ ಥ್ಯಾಂಕ್ಸ್ ಮೇಡಮ್ ಕರೆದಿದ್ದಕ್ಕೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದೀರಾ, ಗೊತ್ತಾಗ್ತಿದೆ ಚೆನ್ನಾಗಿರೋದು. ಓಕೆ, ಈಗಾಗಲೇ ನಾನು ಹೇಳಿದೆ ನೀವು ನಿರ್ದೇಶಕರು ಅಂತ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಇವಾಗ ನಮ್ಮ ಸಿನಿಮಾ ನೋಡುವಾಗ ನಾವು ಬರೀ ಹೀರೋ ಹೀರೋಯಿನ್, ಸೈಡ್ ಕ್ಯಾರೆಕ್ಟರ್ಸ್, ಸೈಡ್ ರೋಲ್ ಅವರಷ್ಟೇ ನೋಡ್ತೀವಿ. ಸೊ ಅದ್ರ ಹಿಂದೆ ಶ್ರಮಪಟ್ಟು ಕೆಲಸ ಮಾಡುವಂತಹ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ನಮ್ಗೆ ಯಾರಿಗೂ ಕಣ್ಗೆ ಕಾಣಿಸೋದಿಲ್ಲ. ಸೊ ಅಂತ ಒಂದು ಕೆಲಸ ನೀವು ಮಾಡ್ತಿದ್ರಿ, ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಫಿಲ್ಮ್ಗಳನ್ನ ಕೊಡ್ತಾ ಇದ್ದೀರಿ ಕೂಡ ಮುಂದಕ್ಕೂ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ಬೋದಾ? ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ದಂಗೆ ಒಂದು ಸಿನಿಮಾಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು. ಸೊ ಅದು ಯಾರಿಗೂ ಗೊತ್ತಿರೋದಿಲ್ಲ, ಎಷ್ಟೋ ಜನ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಎಲ್ರಿಗೂ ಶರಣು. ನಾನು ಪ್ರವೀಣ್ ಕುಮಾರ್ ಜಿ, ಬಳ್ಳಾರಿಯವನು. ಇಂಜಿನಿಯರಿಂಗ್ಗೋಸ್ಕರ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ PSIT ಅಂತ, ಈಗ ಅದು PS ಯೂನಿವರ್ಸಿಟಿ ಆಗಿದೆ. ಆ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮುಗಿದ ಮೇಲೆ ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡೆ ನಾನು. 6 ತಿಂಗಳದೊಂದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅಂತಿದೆ, ಕಾನ್ಫಿಡಾ ಅಂತ, ಅದರಲ್ಲಿ ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಅದಾದಮೇಲೆ ನಾನು ಗಿರೀಶ್ ಕಾಸರವಳ್ಳಿ ಸರ್ ಜೊತೆಗೆ ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು. ಅದಾದಮೇಲೆ 4 ಸಿನಿಮಾಗಳಿಗೆ ಕೆಲಸ ಮಾಡಿದೆ. ಅಂದರೆ ಸಕ್ಕರೆ ಅಂತ ಅಭಯ್ ಸಿಂಹ ಅವರು ಗಣೇಶ್ ಸರ್ ಜೊತೆಗೆ ಕೆಲಸ ಮಾಡಿದ್ದು, ಅದೊಂದು ಸಿನಿಮಾ. ಆಮೇಲೆ ಎಂದೆಂದು ನಿನಗಾಗಿ ಅಂತ ಒಂದು ಸಿನಿಮಾ, ಆಮೇಲೆ ಕಹಿ ಅಂತ ಒಂದು ಸಿನಿಮಾ. ಈ 4 ಸಿನಿಮಾಗಳಾದಮೇಲೆ ಯೋಗರಾಜ್ ಭಟ್ ಸರ್ ತಂಡಕ್ಕೆ ಸೇರಿಕೊಂಡೆ. ದನಕಾಯನು ಮತ್ತು ಮುಗುಳುನಗೆ ಅಂತ 2 ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಇಷ್ಟೆಲ್ಲ ಸಿನಿಮಾಗಳು ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು 6 ಸಿನಿಮಾಗಳಿಗೆ ಮಾತುಗಳನ್ನು ಬರೆದಿದ್ದೀನಿ. ಅಳಿದು ಉಳಿದವರು, ನಿನ್ನ ಸನಿಹಕ್ಕೆ, ವೃಕ್ಷ, ಒಂದು ಸನ್ನೆ ಒಂದು ಮಾತು. ಆಮೇಲೆ ಈಗ ಅಮರಪ್ರೇಮಿ ಅರುಣ್ ಅನ್ನೋದು ನಾನೇ ಬರೆದು ನಾನೇ ಡೈರೆಕ್ಷನ್ ಮಾಡಿದ ಮೊದಲನೇ ಸಿನಿಮಾ.
ಬಳ್ಳಾರಿಯ ಸೊಗಡಿನಲ್ಲಿರುವ ಬಳ್ಳಾರಿ ಮಾತಲ್ಲಿರುವ ಮೊದಲನೇ ಸಿನಿಮಾನು ಹೆಗ್ಗಳಿಕೆ ಅದಕ್ಕಿತ್ತು. ಅದಾದಮೇಲೆ ನಾನು ಸಣ್ಣ ಸಣ್ಣ ಕಥೆಗಳ ಬರವಣಿಗೆಯಲ್ಲೂ ಕೂಡ ತೊಡಕೊಂಡಿದ್ದೀನಿ. ನನ್ನ 2 ಕಥೆ ಸಂಕಲನಗಳು ಕೂಡ ಬಿಡುಗಡೆ ಆಗಿದೆ. ಒಂದು ಎಡೆ ಅಂತ, ಇನ್ನೊಂದು ಬಯಲು ಅಂತ. ಇದು ನನ್ನ ಇಲ್ಲಿಯವರೆಗಿನ ಸಣ್ಣ ಪರಿಚಯ. ಓಕೆ, ಆಗಲೇ ಹೇಳ್ತೀನಿ ಓದಿದ್ದು ಎಂಜಿನಿಯರಿಂಗ್ ಅಂತ ಹೇಳಿದ್ರಿ. ಸೊ ಎಲ್ಲಿ ಆ ಎಂಜಿನಿಯರಿಂಗ್, ಎಲ್ಲಿ ಡಿರೆಕ್ಷನ್, ಹೆಂಗೆ ಆ ಕಾಂಬಿನೇಷನ್, ಹೆಂಗೆ ನಿಮ್ಮ ಡಿರೆಕ್ಷನ್ ಮಾಡಬೇಕು ಅಂತ ಅನ್ಸಿದ್ದು, ಹೆಂಗೆ, ಯಾಕೆ? ಡೈರೆಕ್ಷನ್ ಮಾಡಬೇಕು ಅಂತಾನೆ ಅನ್ಸಿದ್ದು ಯಾಕೆ ಅಂದರೆ, ಈ ಇಂಜಿನಿಯರಿಂಗ್ ಓದು ಅನ್ನೋದು ನಮ್ಮ ಬದುಕಿಗೆ ಮುಂದೆ ಏನು ಬೇಕು ಅನ್ನೋದನ್ನ ತುಂಬ ಗಟ್ಟಿಯಾಗಿ ಹೇಳ್ಕೊಡುತ್ತೆ. ಆ ವಾತಾವರಣ ಹಂಗಿರುತ್ತೆ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಿನ್ನ ಬದುಕಿನಲ್ಲಿ ನೀನು ಯಾವುದರಲ್ಲಿ ಗಟ್ಟಿ ಇಲ್ವೋ ಅದನ್ನು ಮಾಡದೇ ಇದ್ದರೆ, ಗಟ್ಟಿಯಲ್ಲಿ ಇರೋದನ್ನು ಮಾಡದೇ ಇದ್ದರೆ ಮುಂದೆ ನಿನಗೆ ಬೇಕಾಗಿರೋ ಅಥವಾ ಅಂದ್ಕೊಂಡಿರೋ ನೆಮ್ಮದಿ ಸಿಗದೇ ಇರ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಇಂಜಿನಿಯರಿಂಗ್. ಹಾಗಾಗಿ ನಾನು ಇಂಜಿನಿಯರಿಂಗ್ ಮಾಡೋವಾಗ ನಥಿಂಗ್ ಬಟ್ ಟ್ರಬಲ್ ಅಂತ ಒಂದು ಸಣ್ಣ ತಂಡ ಇತ್ತು, ಮ್ಯಾಡಾಟ್ಸ್ ತಂಡ. ಅದರದ್ದು ನರೇಟರ್ ಮತ್ತು ಸಣ್ಣ ಪುಟ್ಟ ರೈಟಿಂಗ್ ಎಲ್ಲಲ್ಲಿ ಇದ್ದೆ ನಾನು. ಈ ನಿಟ್ಟಿನಲ್ಲಿ ನಾನು ಸಣ್ಣವನಿಂದಾಗ ಸಿನಿಮಾ ಅಂತರೂ ನನಗೆ ತುಂಬ ಅಚ್ಚುಮೆಚ್ಚು. ಇದರಲ್ಲಿ ನಾನು ಕಂಡ್ಕೋಬೋದಾ ಅಂತ ಅನಿಸ್ತು ನನ್ನನ್ನು ನಾನು, ಕತೆ ಹೇಳುವಿಕೆಯನ್ನು. ಸೊ ಅದಕ್ಕೆ ಸಿನಿಮಾನೇ ಯಾಕೆ ಅಂತಂದರೆ, ಬದುಕಿನ ಎಲ್ಲವನ್ನ ಕೂಡಿ ಹಾಕೋದು, ಕಲೆ ಹಾಕೋದು ಸಿನಿಮಾ ಅನ್ನೋದು ನನ್ನ ಅನಿಸಿಕೆ. ಮತ್ತು ದೊಡ್ಡವರೆಲ್ಲರೂ ಅದನ್ನು ಹೇಳೋದು. ಅಂದರೆ ನಾನು ಹಲವು ಬದುಕುಗಳನ್ನು ಒಮ್ಮೆಲೇ ಬದುಕಬಹುದು ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಜೊತೆಗೆ ಇಡೀ ಪ್ರಪಂಚ ಕಟ್ಟಿಕೊಂಡಿರುವ ಹೊಸ ಕಾಲದ ಜನಪದ ಥರನೂ ಸಿನಿಮಾನ ನೋಡ್ತಾರೆ. ಅಂದರೆ ಇದಕ್ಕೆ ನಿಮಗೆ ಯಾವುದೇ ಅರ್ಹತೆ ಬೇಕಾಗಿಲ್ಲ, ಅದನ್ನು ಕಲೆಯ ಪ್ರಕಾರವಾಗಿ ಅದನ್ನು ನಾವು ಒಳಗಿಳಿಸ್ಕೊಳ್ಳೋದಕ್ಕೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನನಗೆ ಸಿನಿಮಾ ನನ್ನ ಕೆಲಸದ ಮಾಧ್ಯಮ ಆಗ್ಬೋದು ಅಂತ ಅನಿಸ್ತು. ಈ ನಿಟ್ಟಿನಲ್ಲಿ ಸಿನಿಮಾಗೆ ಬಂದೆ ನಾನು. ಅದಾದಮೇಲೆ ಎಂಜಿನಿಯರಿಂಗೇ ಆದಮೇಲೆ ಅಂತ ನೀವು ಹೇಳ್ತಿದ್ರಿ. ಸೊ ಈ ಇಂಜಿನಿಯರಿಂಗ್ ಮಾಡದೇ ಇದ್ರೆ ಇಷ್ಟು ಬೇಗ ನಾನು ಸಿನಿಮಾಗೆ ಬರ್ತಿರ್ಲಿಲ್ಲ. ಓಕೆ, ಸೊ ಇಂಜಿನಿಯರಿಂಗ್ ಅಲ್ಲದೆ ಹೋಗಿದ್ರೆ ಏನು ಚೂಸ್ ಮಾಡ್ಕೋತಿದ್ರೆ ನೀವು? ಒಂದು ಒಳ್ಳೆ IT ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ, 9 to 5 ಜಾಬ್. ಆಮೇಲೆ ಇಷ್ಟೊತ್ತಿಗೆ ಮೋಸ್ಟ್ಲಿ ಒಂದು ಆಂಟ್ರಪ್ರನರ್ ಆಗೋದು, ಅದೊಂದು ಸ್ಟಾರ್ಟ್ಅಪ್ ಮಾಡಿರ್ತಿದ್ದೆ ಖಂಡಿತ. ಸೊ ಮನೆಯವರು ನಿಮ್ಮ ಈ ಇದಕ್ಕೆ ಹೇಗಿತ್ತು ಪ್ರೋತ್ಸಾಹ, ಬೆಂಬಲ? ಹೇಗೆ ಬೇಕು ಬೇಡ ಇರುತ್ತಲ್ವ, ಅದು ಎಂಜಿನಿಯರಿಂಗ್ ಮಾಡ್ಬಿಟ್ಟು ಯಾಕೆ, ಅದು ಆಬ್ವಿಯಸ್ಲಿ ಮನೆಯಲ್ಲಿ ಅಪೋಸಿಂಗ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಂದ್ರೆ ಮನೆಯವರು ಮೊದಲಿಂದನೂ ಮಕ್ಕಳಿಗೆ ಏನ್ ಬೇಕು ಅನ್ನೋದ್ರ ಕಡೆಗೇನೆ ಹೆಚ್ಚು ಗಮನ ಹರಿಸಿದ್ದಾರೆ. ಅಂದ್ರೆ ನನಗೆ ನೆನಪಿರೋ ತರ ಒಂದು 7ನೇ ಕ್ಲಾಸ್ವರೆಗೂ ಮಾತ್ರ ನಾನು ಅವ್ರು ಹೇಳ್ದಂಗೆ ಕೇಳಿದ್ದು, ಅಂದ್ರೆ ಮುಂದೆ ಏನ್ ಮಾಡಬೇಕು ಅಂತ. ನನ್ನ ಹೈಸ್ಕೂಲ್ ಆಗಲಿ, ನನ್ನ PUC, ಆಮೇಲೆ ನನ್ನ ಇಂಜಿನಿಯರಿಂಗ್ ಕಾಲೇಜ್, ನಾನು ಎಲ್ಲೆಲ್ಲಿ ಓದಬೇಕು, ಯಾವ್ಯಾವ ಕೋರ್ಸ್ ಮಾಡಬೇಕು ಅಂತ ಹೇಳೋದ್ರಲ್ಲಿ ನಂದೇ ಮೇಲುಗೈ ಆಗಿತ್ತು. ಅಂದ್ರೆ ಅವರ ಸಜೆಷನ್ಸ್ಗಳೆಲ್ಲ ಇದ್ದೇ ಇತ್ತು. ಅದಂದ್ರೆ ಯಾವ್ದು ಕಾಲೇಜು, ಯಾವ ಕೋರ್ಸು, ಯಾವ ಸ್ಕೂಲು ಅಂತದ್ರಲ್ಲ. ಆದರೆ ಒಂದು ಅವರು ಮೊದಲಿಂದ ನಮಗೂ ಕಲಿಸಿದ್ದು, ಆಮೇಲೆ ನನಗೂ ಕೂಡ ಈಗ ಅದು ಬಳುವಳಿಯಾಗಿ ಬಂದಿದೆ. ಏನಂದ್ರೆ ಯಾರು ಅದ್ರಲ್ಲಿ ತೊಡಕೊಳ್ತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಒಲವಿಲ್ಲ ಅಂತಂದ್ರೆ ಅದನ್ನ ಓದ್ಸಕ್ ಹಚ್ಚಿದವ್ರಿಗೂ ಮತ್ತೆ ಅದನ್ನ ಓದ್ತಿರೋರು ಇಬ್ಬರಿಗೂ ಕೂಡ ಅದು ಕೊರಗು ಕಾಡಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗಿದ್ದನ್ನ ಅವ್ರು ಮಾಡಕ್ ಬಿಟ್ಟಿದ್ದಾರೆ. ಇಂಜಿನಿಯರಿಂಗ್ ಆದ ತಕ್ಷಣ ನೀವೇ ಹೇಳ್ದಂಗೆ ಇಂಜಿನಿಯರಿಂಗ್ ಅಷ್ಟು ದೊಡ್ಡ ಕಾಲೇಜು, ಅಷ್ಟು ಒಳ್ಳೆ ಕೋರ್ಸು, ಸಿನಿಮಾಗೆ ಯಾಕೆ ಅಂತಂದಾಗ ಅವರು ಅದನ್ನು ಹೇಳಿದ್ರು, ಮುಂದೇನು ಅಂತ ಕೇಳಿದರು. ಇದರಲ್ಲೇ ನಾನು ಒಳ್ಳೆ ತರಬೇತಿ ತೊಗೊಂಡು ಒಳ್ಳೆ ತಂಡಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಅದಾಯಿತು. ಅಂದರೆ ಕಾಸರವಳ್ಳಿ ಸರ್ ಥರದ ತಂಡಗಳು ಆಗಲಿ, ಅಭಯ್ ಸಿಂಹ ಸರ್ ಥರದ ತಂಡಗಳು, ಆಮೇಲೆ ಯೋಗರಾಜ್ ಭಟ್ ಸರ್ ಥರದ ತಂಡಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ಅನ್ಸಕ್ಕೆ ಶುರುವಾಯಿತು, ಇಲ್ಲ ಅವನ ದಾರಿನಲ್ಲಿದ್ದಾನೆ ಅಂತ. ಸೊ ಮಕ್ಕಳು ತಂದೆ ತಾಯಿ ಹೇಳಿದ ದಾರಿಗಿಂತ ಮಕ್ಕಳು ಒಳ್ಳೆ ದಾರಿನಲ್ಲಿ ಇರೋದೇ ತಂದೆ ತಾಯಿಗಳಿಗೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಅಪ್ಪ ಅಮ್ಮ ಸಪೋರ್ಟ್ ತುಂಬ ಮೊದಲಿಂದನೂ ಇದೆ, ಈಗಲೂ ನಡೀತದೆ. ಓಕೆ, ಅಂದರೆ ಚಿಕ್ಕ ವಯಸ್ಸಿಂದನೂ ಈ ಸಿನಿಮಾಗಡೆ ಒಲವಿದ್ದಿದ್ದ, ಅಥವಾ ಬೆಳೀತಾ ಆಗಿದ್ದ, ಅಥವಾ ಯಾವುದೋ ಇಲ್ಲ ನಾನು ಮಾಡ್ಬೇಕಿದ್ದೀನಿ ಅಂತ ಅನಿಸಿ ಬೆಳೆಯುವಾಗ ಆಗಿದ್ದ ಇದು? ಅಂದರೆ ಒಲವು ಅನ್ನೋದು ಸಿನಿಮಾಗಳನ್ನು ನೋಡುವಿಕೆ ತುಂಬ ಇತ್ತು. ನಾನು ಮೊದಲಿಗೆ ರವಿಚಂದ್ರನ್ ಸರ್ ಫ್ಯಾನು, ಆಮೇಲೆ ಅಪ್ಪು ಸರ್ ಫ್ಯಾನು, ಆಮೇಲೆ ಅಂದರೆ ಸಿನಿಮಾಗಳ ಒಳಗನ್ನ ಹೊರಗನ್ನ ತಿಳ್ಕೊಳ್ತಾ ಅಣ್ಣವ್ರ ಬಗ್ಗೆ ನನಗೆ ಮೊದಲಿಂದನೂ ದೊಡ್ಡ ಅಭಿಮಾನ ಇತ್ತು. ಅಂದರೆ ಆ ಅಭಿಮಾನ ಹೆಂಗೆ ಅಂತಂದರೆ ನನ್ನ ಸುತ್ತಲಿನ ನೋಡ್ಕೊಂಡು ಬಂದಿದ್ದ ಅಭಿಮಾನ ಅದು. ಅಂದರೆ ಅವರ ಕನ್ನಡದ ಕೆಲಸಗಳು, ಅವರ ಸಿನಿಮಾಗಳು. ಆದರೆ ನಾನು ಸಿನಿಮಾ ಒಳಗಡೆ ಬಂದ ಮೇಲಿಂದ ಅಣ್ಣ ಅವರು ಇಡೀ ಬದುಕನ್ನು ಮುಡಿಪಾಗಿಟ್ಟು ಕನ್ನಡ ಸಿನಿಮಾನ, ಕನ್ನಡ ನಾಡನ್ನು ಕಟ್ಟಕ್ಕೆ ಮುಡಿಪಾಗಿಟ್ರಲ್ಲ. ಸೊ
ಅದು ನನಗೆ ಹೆಚ್ಚಾಗಿ ಈಗ ನಾನು ಯಾರ್ ಫ್ಯಾನ್ ಅಂತ ಹೇಳಿದ್ರೆ ನಾನು ಅಣ್ಣ ಫ್ಯಾನ್ ಅಂತ ಹೇಳಿ. ಯಾವ್ದಾದ್ರು ಇನ್ಸ್ಪೈರ್ ಮಾಡುವಂತಹ ಘಟನೆ ಯಾವ್ದಾದ್ರು ಇದೆಯಾ? ನನ್ನ ಸಿನಿಮಾ ನಿರ್ದೇಶಕ ಆಗ್ಲೇಬೇಕು, ನನ್ನ ಸಿನಿಮಾಗೋಸ್ಕರ ಕೆಲಸ ಮಾಡ್ಲೇಬೇಕು ಅಂತ ಯಾವ್ದಾದ್ರು ಇನ್ಸ್ಪೈರಿಂಗ್ ಸ್ಟೋರೀಸ್ ಯಾವ್ದಾದ್ರು ಇದೆಯಾ? ಇನ್ಸ್ಪೈರಿಂಗ್ ಸ್ಟೋರೀಸ್ ಅನ್ನೋದಕ್ಕಿಂತ ನನ್ನ ಸಿನಿಮಾ ನೋಡುವಿಕೆ ತುಂಬಾ ಇತ್ತು. ನಮ್ಮ ಊರಲ್ಲಿ ಸಿದ್ಧಲಿಂಗೇಶ್ವರ ಅಂತ ಒಂದು ಥಿಯೇಟರ್ ಇತ್ತು, ಉಜ್ಜಿನಿ ಅಂತ ಊರು. ಸೊ ಅಲ್ಲಿನ ಸಿನಿಮಾಗಳನ್ನ ನೋಡುವಾಗ ನನಗೆ ಅನ್ಸಿದ್ದೇನೆಂದ್ರೆ, ಅಲ್ಲಿ ನಾನು ನಿಮಗೆ ಆಗ್ಲೇ ಒಂದು ಮಾತು ಹೇಳಿದೆ, ಅಂದ್ರೆ ಸಿನಿಮಾ ಒಂದೇ ಕಲಾ ಪ್ರಕಾರ, ಅಂದ್ರೆ ಕೆಲವು ಕಲಾ ಪ್ರಕಾರಗಳಲ್ಲಿ ಅದು ಒಂದು ಏನಂದ್ರೆ ಅದು ರಿಸೀವಿಂಗ್ ಎಂಡ್ ಅಲ್ಲಿ ಇರೋರಿಗೆ ಇಂಥದೇ ನಿಮಗೆ ಒಂದು ಅರ್ಹತೆ ಬೇಕು ಅಂತ ಇಲ್ಲ. ಸೊ ಸಿನಿಮಾನ ಯಾರು ಬೇಕಾದರೂ ಅದರ ರಸವನ್ನ ಉಣ್ಬೋದು. ಸೊ ಆ ನಿಟ್ಟಿನಲ್ಲಿ ಅಂತ ಒಂದು ಹಳ್ಳಿಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಬೌದ್ಧಿಕ ಮಟ್ಟದಲ್ಲಿ ಇವನು ಮೇಲೆ ಇವನು ಕೆಳಗಡೆ ಅನ್ನೋ ಏರಿಳಿತಗಳು ಇಲ್ಲದೆ ಎಲ್ಲರೂ ಕೂತ್ಕೊಂಡು ಅದನ್ನ ನೋಡ್ತಿದ್ರು ಸಿನಿಮಾಗಳನ್ನ. ಸೊ ಈ ತರ ಎಲ್ಲವನ್ನ ಮುಟ್ಟಬಹುದಾದ, ಆಮೇಲೆ ಆ ಮುಟ್ಟುವಿಕೆಯಿಂದ ಸಣ್ಣದಾಗಿ ಒಂದು ಗಮನ ಸೆಳೆಯುವ, ಅಂದ್ರೆ ನಾನು ಬದಲಾವಣೆ ತರ್ತೀನಿ ಅಂತಲ್ಲ, ಆದ್ರೆ ಅದ್ರ ಕಡೆಗೆ ಗಮನ ಸೆಳೆಯುವಂತ ಕೆಲಸ ಮಾಡಬಲ್ಲ ಕಲಾ ಪ್ರಕಾರ ಅಂತ ಅನಿಸ್ತು. ಆಮೇಲೆ ಈ ಕಲಾ ಪ್ರಕಾರ ಹೆಂಗೆ ಅಂದ್ರೆ, ಬೇರೆ ಎಲ್ಲ ಆದ್ರೆ ನಾವೇ ಹೋಗ್ಬೇಕು, ಅಂದ್ರೆ ನಾನು ಇದನ್ನ ಮಾಡಿದೀನಿ ಅಥವಾ ನಾನು ಇದನ್ನ ಹೇಳಿದೀನಿ ಅಂತ. ಆದ್ರೆ ಸಿನಿಮಾ ಅನ್ನೋದನ್ನ ಮಂದಿನೇ ಹುಡ್ಕೊಂಡು ಬರ್ತಾರೆ, ಜನನೇ ತಿಳ್ಕೊಂಡು. ಸೊ ಆ ಒಂದು ಕಲಾ ಪ್ರಕಾರದ ಈ ಅಡ್ವಾಂಟೇಜಸ್ ಇತ್ತಲ್ಲ, ಇದರಿಂದ ನಾನು ನನ್ನಲ್ಲಿನ ಕಥೆಗಳನ್ನ ಹೇಳ್ಬೋದು ಅಂತ ಅನ್ಸಿತ್ತು. ಸೊ ಜಾಸ್ತಿ ಜನ ನೋಡ್ತಿದ್ದಾರೆ ಅನ್ನೋದು ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಆದ್ರೆ ಇದೇ ಕೆಲಸಕ್ಕೆ ಅಂತಂದ್ರೆ ನನ್ನ ಓದು, ನನ್ನ ಸಿನಿಮಾ ನೋಡುವಿಕೆ, ನನ್ನ ಬದುಕು ನನಗೆ ಕಲಿಸಿರೋದು, ಇದೆಲ್ಲದೂ ಕೂಡ ಇನ್ಸ್ಪಿರೇಷನ್. ಸೊ ಹೇಳಿದ್ರೆ ಯಾರಿಗಾದ್ರೂ ಒಂದಲ್ಲ ಒಂದು ನಾನು ಸಿನಿಮಾ ನಿರ್ದೇಶನ ಮಾಡೇ ಮಾಡ್ತೀನಿ ಅಂತ ಯಾರತ್ತಾದ್ರೂ ಹೇಳಿದುಂಟಾ? ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನಾವು ಅಂದ್ರೆ ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದೊಂದು ಇದಿತ್ತು. ಅಂದ್ರೆ ಚಾಲೆಂಜ್ ಮಾಡಿ ಪಡ್ಕೋಬೇಕು ಅನ್ನೋ ಥರದ್ದು ಇದರಲ್ಲಿ ಇರಲಿಲ್ಲ. ಸೊ ನೀವಾಗಲೇ ಹೇಳ್ತಿದ್ರಿ, ನೀವು ಸಾಕಷ್ಟು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದ್ರೆ, ಅದರಲ್ಲಿ ಮೇಯ್ನ್ ಗಿರೀಶ್ ಕಾಸರವಳ್ಳಿ ಸರ್ ಒಟ್ಟಿಗೂ ಮಾಡಿದ್ದೀನಿ ಅಂದರೆ. ಸೊ ಹೇಗಿತ್ತು ಅವರೊಟ್ಟಿಗಿನ ಎಕ್ಸ್ಪೀರಿಯನ್ಸ್? ಬಿಕಾಸ್ ಅವರು ಕಂಪ್ಲೀಟ್ ಅವ್ರದೇ ಬೇರೆ ಒಂದು ಡಿರೆಕ್ಷನ್ ಕಲಾ ವಿಭಾಗ ಅಂತ ಇರುವಾಗ ಆಬ್ವಿಯಸ್ಲಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಹೆಮ್ಮೆ ವಿಚಾರನೇ ಹೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಮೊದಲ ಸಿನಿಮಾಗೆ ಕಾಸರವಳ್ಳಿ ಸರ್ ತಂಡ ಸಿಕ್ಕಿದ್ದು ನನಗೆ ನನ್ನ ಪುಣ್ಯನೇ. ಅಂದ್ರೆ ಯಾಕಂದ್ರೆ ನೀವು ಹೇಳ್ತಿದ್ರಿ ಮೊದಲಿಂದ, ಅಂದ್ರೆ ಹೇಳ್ತಿದ್ದೀರಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಅಂತ. ಇಂಜಿನಿಯರಿಂಗ್ ಮಾಡಿ ಈ ಥರದ್ದು ಸಿನಿಮಾಗಳಿಗೆ ಹೋಗೋರ್ಗೆ ಈ ಮೇಜರ್ ಸೊಸೈಟಿಯನ್ನು ನಮ್ಗೇನು ಕಾಣಿಸ್ತದೆ, ದಿನನಿತ್ಯ ನಾವು ಓಡಾಡ್ತೀವಲ್ಲ, ಅವರೆಲ್ಲರಿಂದ ತುಂಬ ಒಳ್ಳೆಯ ಅನಿಸಿಕೆ ಇಲ್ಲ. ಅವರು ಒಳ್ಳೆ ಇಂಜಿನಿಯರಿಂಗ್ ಮಾಡಿ ನಾನು ನಿಮ್ಗೆ ಹೇಳ್ತಿದ್ದೆ, ಅಷ್ಟು ದೊಡ್ಡ ಕಾಲೇಜಲ್ಲಿ ಅಷ್ಟು ಒಳ್ಳೆ ಕೋರ್ಸ್ ಅಂತೆಲ್ಲ ಹೇಳ್ತಿದ್ರು. ಆದರೆ ಒಂದು ತಂಡ, ಸರಿಯಾದ ತಂಡ ನಮ್ಮ ಇಡೀ ಬದುಕನ್ಗೆ ಒಂದು ಗಟ್ಟಿ ಬುನಾದಿ ಹಾಕಿಕೊಡುತ್ತೆ. ಅಂಥದ್ದೊಂದು ತಂಡ ಕಾಸರವಳ್ಳಿ ಸರ್ದು. ಅಂದರೆ ಅವರ 40-50 ವರ್ಷಗಳ ಸಿನಿಮಾ ಜರ್ನಿಯಲ್ಲೇ ಅವರು ಮಾಡಿರೋದು ಒಂದು 18-20 ಸಿನಿಮಾಗಳು ಆಗ್ಬೋದು. ಸೊ ಅದೆಲ್ಲ ಯಾಕೆ ಅಂತಂದರೆ ಅವರಲ್ಲಿರುವ ಒಲವು ಮತ್ತು ಈ ಅವರು ಸಿನಿಮಾನ ಅಷ್ಟು ಮೆಚ್ಚಿರೋದು. ಸೊ ನಾನು ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಹೋದಾಗ ಅವರು ಹೇಳಿದ್ದು ಅದೇ, ಅಂದರೆ ಇಂಜಿನಿಯರಿಂಗ್ ಮಾಡಿದ್ದೀರಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ಅಂದರೆ ನನಗೆ ಕಥೆಗಳನ್ನು ಹೇಳೋದು ಮತ್ತು ನಾನು ತೊಡಕೊಂಡಿದ್ದೆ ಸರ್ ಈ ಬರವಣಿಗೆಯಲ್ಲಿ ಆಗಲಿ ಇಂಜಿನಿಯರಿಂಗಲ್ಲಿ ಅಂತ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಅಷ್ಟು ಹುರುಪು ತುಂಬಿದ್ರು ನಮಗೆ. ಅಂದರೆ ನಾನು ಇದನ್ನೆಲ್ಲ ಕೇಳ್ತಿರೋದು ನಿಮಗೆ ಎಷ್ಟು ಒಲವಿದೆ ಅನ್ನೋದು, ಆಮೇಲೆ ಇದು ಸುತ್ತಮುತ್ತ ಅಂದರೆ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಿ ಅನ್ನೋದು ನಿಮ್ಮನ್ನು ನಿಮಗೆ ನಾಳೆ ಶೂಟಿಂಗ್ ಶುರುವಾದಾಗಿಂದ ನನ್ನನ್ನು ಬಿಟ್ಟು ಉಳಿದವ್ರು ಕೇಳೋರೆಲ್ಲರೂ ದಿನ ಶುರುವಾಗ್ತಾರೆ. ಅದೆಲ್ಲದರಿಂದ ನೀವು ಹೆಂಗೆ ಅವರೆಲ್ಲರಿಗೆ ನೀವು ಏನು ಹೇಳ್ತೀರಿ ಅನ್ನೋದನ್ನ ತಿಳ್ಕೊಳಕ್ಕೆ ನಾನು ಕೇಳಿದೆ ಅಂತ ಹೇಳಿದರು. ಸೊ ಸಿನಿಮಾನ ನಮ್ಮ ಬದುಕಿನ ಭಾಗವಾಗಿ ಉಸಿರಾಡೋ ಅಂತ ಕಲಿಕೆಯನ್ನು ಸರ್ ಕಲಿಸ್ಕೊಟ್ಟಿದ್ದೆ. ಓಕೆ, ಅವ್ರ ಎಂದು ಎಕ್ಸ್ಪೀರಿಯನ್ಸ್ ಉಂಟಾ? ಅಂದರೆ ಏನಾದರೂ ಮರೆಯೋಕ್ಕಾಗದಿರುವಂಥ ಕ್ಷಣಗಳು ಅವರೊಟ್ಟಿಗೆ? ಹಾಂ, ತುಂಬ ಇದೆ. ಏನಂದರೆ ಅವರ ಬರವಣಿಗೆನೇ ನನಗೆ ತುಂಬ ದೊಡ್ಡ ಶಕ್ತಿ ಸರ್. ಆಮೇಲೆ ಬೇರೆ ಯಾವುದೇ ಸಿನಿಮಾ ನಿರ್ದೇಶಕರು ಮಾಡದೇ ಇರೋ ಅಥವಾ ತುಂಬ ಕಡಿಮೆ ನಿರ್ದೇಶಕರು ಮಾಡುವ ಕೆಲಸನ ಸರ್ ಮಾಡ್ತಾರೆ. ಏನಂದರೆ ಯಾವುದೇ ಒಂದು ಕಾದಂಬರಿ ಅಥವಾ ಕಥೆಯನ್ನು ಅವರು ಸಿನಿಮಾಗೆ ಅಳವಡಿಸ್ಕೊಂಡಾಗ ಅದು ಕಾದಂಬರಿಯಂತೆ ಅಥವಾ ಕಥೆಯಂತೆ ಇರೋದಿಲ್ಲ. ಅದು ಕಥೆಯ ಅಥವಾ ಕಾದಂಬರಿಯ ಇನ್ನೊಂದು ವರ್ಷನ್ ಥರ ಆಗ್ಬೋದು. ಅಂದರೆ ಅನಂತಮೂರ್ತಿಯವರು ಘಟಶ್ರಾದ್ದ ಕಥೆಯನ್ನು ಸರ್ದು ಮೊದಲನೇ ಸಿನಿಮಾ ಅದು. ಸೊ ಆ ಸಿನಿಮಾ ನೋಡಿದ ಮೇಲೆ ಅನಿಸಿಕೆ ಇತ್ತಂತೆ ಅನಂತಮೂರ್ತಿಯವ್ರದ್ದು. ಏನಂತಂದರೆ ಇದು ಘಟಶ್ರಾದ್ದದ ಇನ್ನೊಂದು ವರ್ಷನ್, ಅಥವಾ ಇದು ಘಟಶ್ರಾದ್ದದ ಮುಂದುವರಿಕೆ, ಅಥವಾ ಅಂದರೆ ಅವರು ಹೇಳಿಕೊಟ್ಟಿದ್ದೇನೆಂದರೆ ನಾನು ಬರ್ದಿರೋದಷ್ಟೇ ಇಲ್ಲ,
ಇದು ಇನ್ನೂ ಬೆಳೆದಿದೆ ಅನ್ನೋದು. ಸೊ ಆ ಥರದ್ದು ಕಲೆಗಾರಿಕೆಯನ್ನ ಅವರು ತಮ್ಮಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅದು ನನಗೆ ಬರವಣಿಗೆಯಲ್ಲಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ತುಂಬ ಗಟ್ಟಿತನ ತರುತ್ತೆ ಅಂತ ಅನ್ಸುತ್ತೆ ನನಗೆ. ಅದು ನನಗೆ ಯಾವಾಗಲೂ ಇನ್ಸ್ಪಿರೇಷನ್. ಆಮೇಲೆ ಸಿನಿಮಾ ಮೇಲೆ ಪ್ರೀತಿ ಮೇಡಮ್, ಅಂದರೆ ತುಂಬ ಪ್ರೀತಿಸ್ತಾರೆ ಸಿನಿಮಾನ. ಸೊ ಜೊತೆಗೆ ಬೇರೆ ಎಲ್ಲ ಸಿನಿಮಾಗಳ ಕಡೆ ಒಂದು ಕಲಿಕೆಯ ನೋಟವನ್ನ, ಆ ಕಣ್ಣನ್ನು ಯಾವಾಗಲೂ ತೆರ್ಕೊಂಡಿರ್ತಾರೆ. ಅಂದರೆ ಅಷ್ಟು ಅನುಭವ ಇರೋರು ಎಲ್ಲ ಸಿನಿಮಾಗಳನ್ನ ನೋಡ್ಬೇಕಾಗಿಲ್ಲ, ಆದರೆ ಸರ್ ಎಲ್ಲ ಸಿನಿಮಾಗಳನ್ನ ನೋಡೋದು ಅದೊಂದು ಮಾದರಿ ಸರ್ ಜೊತೆ ಕೆಲಸ. ಓಕೆ, ಸೊ ನಾನು ಆಗ್ಲೇ ಹೇಳ್ತಿದ್ದೆ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ನಿಮ್ದೇ ಚಾಯ್ಸ್ ಆಗುತ್ತೆ, ಬಿಕಾಸ್ ನೀವಾಗ ಸಿನಿಮಾ ನಾನು ಡಿರೆಕ್ಷನ್ ಮಾಡಲೇಬೇಕು, ಸಿನಿಮಾಗೆ ಬರಬೇಕು ಅನ್ನೋದಾಗಿದ್ರೆ ಬೇರೆನೂ ಮಾಡುವ ಆಪ್ಷನ್ಸ್ ಇತ್ತು ನಿಮಗೆ. ವೈ ಇಂಜಿನಿಯರಿಂಗ್ ನೀವು ಚೂಸ್ ಮಾಡ್ಕೊಂಡಿದ್ದು ಇಂಜಿನಿಯರಿಂಗ್ ಯಾಕೆ? ಅಂದರೆ ಆ ಹೊತ್ತಲ್ಲಿ ನಾನು PUC ಸೈನ್ಸ್ ಬಯಾಲಜಿ ಮಾಡಿದ್ದು. ಆ ಹೊತ್ತಲ್ಲಿ ಈ ಥರದ ಆಯ್ಕೆಗಳು ನನ್ನ ಬದುಕಲ್ಲಿ ಎಲ್ಲ ಕಡೆ ತೆರೆದುಕೊಂಡೇ ಇತ್ತು ಅಂತ ಅನಿಸುತ್ತೆ ನನಗೆ. ಏನಂದರೆ CET MBBS ಮಾಡ್ಬೋದಾಗಿತ್ತು, ಇಂಜಿನಿಯರಿಂಗು ಮಾಡ್ಬೋದಾಗಿತ್ತು. ಆದರೆ ನನಗೆ ನನ್ನ ಹೈಸ್ಕೂಲ್ ಬ್ಯಾಕ್ಗ್ರೌಂಡು ಸ್ವಲ್ಪ ಬೇರೆ ಇತ್ತು. ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ ಬಳ್ಳಾರಿಯಲ್ಲಿ. ಅಲ್ಲಿನ ಓದು ಈ ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಸಪೋರ್ಟ್ ಮಾಡ್ತಿತ್ತು. ಆಮೇಲೆ ಎಂಜಿನಿಯರಿಂಗ್ ಅಂತ ಆದಮೇಲೆ ಮುಂದೆ ಇನ್ನೂ ಒಂದು ಆಪ್ಷನ್ ಇನ್ನೂ ತೆರೆಕೊಳ್ಳುತ್ತೆ. ಸೊ ಈ ಒಂದಷ್ಟು ಆಪ್ಷನ್ ತೆರೆದಿರಲಿ ಅಂತ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನೋದು ಯಾಕೆ ಅಂತಂದರೆ ನನಗೆ ಈ ಸರ್ಕಿಟ್ಸ್ ಅದೆಲ್ಲ ತುಂಬ ಇಷ್ಟ. ಅಂದರೆ ಸ್ವಲ್ಪ ಲ್ಯಾಬ್ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಆ ಥರದ್ದೆಲ್ಲ ಓಪನ್ ಆಗಿರಲಿ ಒಂದಷ್ಟು ಆಪ್ಷನ್ಸ್ ಅಂತ ನಾನು ಇಂಜಿನಿಯರಿಂಗ್ ಮಾಡಿದ್ದು. ಆಮೇಲೆ ಅದೇ ಅಂದರೆ ಸಿನಿಮಾಗೆ ಅನ್ನೋದು ಕಡೆಗೆ ಇದು ಸೈನ್ಸ್ ಅಂಡ್ ಆರ್ಟ್ಸ್ನ ಯೂಸ್ ಮಾಡಿಕೊಂಡು ಕಥೆಯನ್ನು ಹೇಳುವ ಮಾಧ್ಯಮ. ಸೊ ಈ ಸೈನ್ಸ್ಗೆ ನನಗೆ ಇಂಜಿನಿಯರಿಂಗಿಂತ ಇನ್ನೂ ತುಂಬ ಚೆನ್ನಾಗಿರೋದು ಯಾವುದು ಆಪ್ಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಓಕೆ ಸರ್, ಈಗಾಗಲೇ ಹೇಳ್ತಿದ್ವಿ ನೀವು ಬರಹಗಾರರು ಕೂಡ ಹೌದು, ನೀವು ರೈಟಿಂಗ್ ಮಾಡಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನೀವು ಸಿನಿಮಾನ ಯಾವ ಥರ ನೋಡ್ತೀರಾ? ಅಂದರೆ ಇವಾಗ ಸಿನಿಮಾ ನೀವು ಕೂಡ ಮಾಡಿದ್ದೀರಾ, ಅಮರ ಪ್ರೇಮಿ ಅರುಣ್ ಅಂತ, ಅದು ನಿಮ್ಮ ನೇಟಿವ್ ತಕ್ಕಂತೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಅದೇ ನೇಟಿವ್ ತಕ್ಕಂತೆ ಸಿನಿಮಾ ಯಾಕೆ ನಿಮಗೆ ಬರಿಬೇಕು ಅಂತ ಅನ್ನಿಸ್ತು? ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನೀವು ಅಂದರೆ ಸಿನಿಮಾದು ಒಂದು ಶಕ್ತಿ ಏನಂದರೆ ಅದ್ರದ್ದು ವಿಜುವಲಿ ಕಟ್ಕೊಡುತ್ತಲ್ಲ ಸಿನಿಮಾ, ಅದ್ರ ಜೊತೆಗೆ ಅಲ್ಲಿ ಒಂದಷ್ಟು ಸಂಸ್ಕೃತಿಗಳನ್ನ, ಒಂದಷ್ಟು ಊರುಗಳನ್ನ ತೋರಿಸ್ಬೋದು. ಅದು ಸಾಹಿತ್ಯದಲ್ಲಿ ಕಮ್ಮಿ ಆಗುತ್ತೆ. ಅಂದರೆ ಸಾಹಿತ್ಯದಲ್ಲಿ ನೀವು ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಅದಾದಮೇಲೆ ಅದನ್ನು ನಾವು ಓದುಗರಿಗೆ ಬಿಡ್ತೀವಿ, ಅಂದರೆ ಅದನ್ನು ಕಲ್ಪನೆ ಇದನ್ನು. ಆದರೆ ಸಿನಿಮಾದಲ್ಲಿ ಹಾಗಾಗಲ್ಲ. ಅಂದರೆ ಅಲ್ಲಿನ ಸೌಂಡಿನ ಸಮೇತ, ಅದ್ರ ವಿಜುವಲ್ ಸಮೇತ ಅದು ಯಾವ ಊರು ಅದ್ರ ಕಲ್ಚರ್ನ ನೀಟಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಆ ಫೆಸಿಲಿಟಿ ಈ ಆರ್ಟ್ ಫಾರ್ಮ್ಗೆ ಇರೋದ್ರಿಂದ ನಾನು ನನಗೆ ಗೊತ್ತಿರುವ ಊರನ್ನು ಚೆನ್ನಾಗಿ ಕಟ್ಟಬಹುದು ಅಂತ ಅನ್ನಿಸ್ತು. ಹಾಗಾಗಿ ಆಮೇಲೆ ನನ್ನ ಕತೆಗೆ ಅದು ಒಬ್ಬ ಪ್ರೇಮಿಯ ಕತೆ, ಒಬ್ಬ ಹಳೆಯ ಹುಡುಗಿ ನೆನಪಲ್ಲಿರೋ ಹುಡುಗನ ಕತೆ. ಹಾಗಾಗಿ ನನಗೆ ನನ್ನ ಊರನ್ನು ನಾನು ಗೊತ್ತಿರೋ ಊರಲ್ಲಿ ಇಡೀ ಕಥೆಯನ್ನು ಹೇಳಿದರೆ ಸ್ಕ್ರೀನಿಗೆ ಒಂದು ಹೊಸ ಥರ ಅನಿಸುತ್ತೆ ಅಂತ ನಾನು ಬಳ್ಳಾರಿನ ಆಯ್ಕೊಂಡೆ. ಸೊ ಬೇಸಿಕ್ಲಿ ನೀವು ಆ ಊರಿನವ್ರನ್ನ ಕಾರಣಕ್ಕೆ ಆ ಒಂದು ನೇಟಿವ್ ತಕ್ಕಂತೆ ಸಿನಿಮಾ ಮಾಡಿದ್ದೀರಿ? ಇಲ್ಲ, ಅಂದ್ರೆ ಬರೆಯುವಾಗ ಹಂಗಿರಲಿಲ್ಲ. ಕತೆ ಯಾವ ಊರಲ್ಲಿ ಆಗಬೇಕು ಅಂತ ಅನಿಸಿದಾಗ ನನಗೆ ನಮ್ಮ ಊರಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಆ ಕಥೆಯಲ್ಲಿ ಆ ಹುಡುಗಿಯ ಹುಡುಕಾಟದಲ್ಲಿ ಇರ್ತಾನೆ. ಸೊ ಆ ಹುಡುಗಿಯ ಹುಡುಕಾಟನ ನನಗೆ ಗೊತ್ತಿರುವ ಜಾಗಗಳಲ್ಲಿ ಇಟ್ಟಾಗ ಅದರಲ್ಲಿ ಏರಿಳಿತಗಳನ್ನ ಹೆಚ್ಚಾಗಿ ನಾನು ಒಳಗಡೆ ತರಬಹುದು ಅಂತ ಅನಿಸ್ತದೆ. ಹಾಗಾಗಿ ಸೊ ಆಸ್ ಎ ರೈಟರ್ ಅಂಡ್ ಡಿರೆಕ್ಟರ್ ಆಗಿ ನೀವು ಸಿನಿಮಾನ ಯಾವ ರೀತಿ ನೋಡ್ತೀರಿ ನೀವು? ಸಿನಿಮಾ ಒಂದು ಗಟ್ಟಿ ಮಾಧ್ಯಮ. ಅಂದರೆ ನಾನು ಏನು ಹೇಳಬೇಕು ಅಂತಿದ್ದೀನೋ ಅನ್ನೋದನ್ನ ಎದುರುಗಡೆ ಏನು ಕೇಳಬೇಕು ಅಂತಿದಾರಲ್ಲ ಅದೇ ದಾರಿಯಲ್ಲಿ ಹೋಗಿ ನಾನು ಹೇಳೋದನ್ನು ಮುಟ್ಟಿಸ್ಬೋದು. ಅಂದರೆ ನಿಮಗೆ ಇದಕ್ಕೆ ತುಂಬ ಹಿಂದಿನ ಉದಾಹರಣೆಗಳು ಕೂಡ ಇದ್ದಾವೆ. ಅಂದರೆ ಒಂದು ಹೊತ್ತಲ್ಲಿ ಸ್ವಾತಂತ್ರ್ಯನ ತರೋಕೆ ಈ ನಾಡಿಗೆ ಸಿನಿಮಾಗಳು ಬಳಕೆ ಆಗಿದೆ. ಅಂದರೆ ಯಾವುದೋ ಒಂದು ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಒಂದು ಸ್ವಾತಂತ್ರ್ಯ ಪರವಾಗಿರೋ ಒಂದು ಹಾಡು ಹಾಕೋದು. ಅಂದರೆ ನೀವು ಅದನ್ನ ಕಥೆಯಾಗಿ ನೋಡ್ತಿದ್ರೆ ಅದು ಎರಡು ಪಾತ್ರಗಳು ಹಾಡ್ತಿರೋದು ಅನ್ಸುತ್ತೆ. ಆದರೆ ಆ ಹೊತ್ತಿನ ರಾಜಕೀಯ, ಆ ಹೊತ್ತಿನ ಸಾಮಾಜಿಕ ಕಳಕಳಿಗಳನ್ನೆಲ್ಲ ಇಟ್ಕೊಂಡು ಕಲೆಯಾಗಿ ಒಂದು ಸಮಾಜಕ್ಕೆ ಬೇಕಾಗಿರೋ ಕನ್ನಡಿಯಾಗಿ ಸಿನಿಮಾ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆಮೇಲೆ ಸುಮಾರು ಮಂದಿಯನ್ನು ಕೂಡ ಮುಟ್ಟಿದೆ. ಸೊ ಇದನ್ನು ನಾವು ಆಯಾ ಹೊತ್ತಿನ ವಿಷಯಗಳನ್ನು ಹೇಳೋಕ್ಕೆ ಬಳಸ್ಕೋಬೋದು ಅನ್ನೋದು ನನಗಿತ್ತು. ಅಂದರೆ ಸಿನಿಮಾನ ನಾನು ಹಂಗೆ ನೋಡ್ತೀನಿ. ಇದು ನನಗೆ ಸಿನಿಮಾ ಕೊಡ್ತಿರೋ ಶಕ್ತಿ. ಅಂದರೆ ಆಯಾ ಹೊತ್ತಿನ ವಿಷಯಗಳನ್ನು ಹೇಳೋಕ್ಕೆ ಹಂಗೆ ನಾನು ಸಿನಿಮಾನ ತುಂಬ ಚೆನ್ನಾಗಿ
ಓಕೆ, ಈಗ ನೀವು ಆಗಲೇ ಹೇಳ್ತೀರಿ ಸಾಕಷ್ಟು ನಿರ್ದೇಶಕರೊಟ್ಟಿಗೆ ನೀವು ಕೆಲಸ ಮಾಡಿದ್ದೀರಿ ಅಂತ. ಅಭಯ್ ಸಿಂಹ ಆಗಿರ್ಬೋದು ಅಥವಾ ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಎಲ್ಲರೊಟ್ಟಿಗೂ ಕೆಲಸ ಮಾಡಿದೆ. ಸೊ ಅವರೊಟ್ಟಿಗಿನ ಎಕ್ಸ್ಪೀರಿಯನ್ಸ್, ಅಭಯ್ ಸಿಂಹ ಅವ್ರ ಜೊತೆ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಯೋಗರಾಜ್ ಭಟ್ ಕಂಪ್ಲೀಟ್ಲಿ ಈಗ ನೀವು ಹೇಳ್ದಂಗೆ ಗಿರೀಶ್ ಕಾಸರವಳ್ಳಿ ಸರ್ ಅವ್ರದ್ದೇ ಬೇರೆ ಸೆಪ್ರೇಟ್ ಝೋನರ್ ಇದೆ, ಇವ್ರದೇ ಸೆಪ್ರೇಟ್ ಝೋನರ್ ಇದೆ. ಸೊ ಇದನ್ನು ಹೋಲಿಕೆ ಮಾಡಿ ನೋಡಿದ್ರೆ ಹೇಗೆ ಅನಿಸ್ತು? ಎರಡು ಜೊತೆ ನೀವು ಕೆಲಸ ಮಾಡಿದ್ದೀರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅವರೊಟ್ಟಿಗೆ ಮಾಡಿದ್ದು? ನಿಮ್ಗೆ ಹೇಳ್ದಂಗೆ ಕಾಸರವಳ್ಳಿ ಸರ್ ಜೊತೆ ಕೆಲಸ ಮಾಡಿದಾಗ ಕಾಸರವಳ್ಳಿ ಸರ್ದು ಒಂದು ಶಾಸ್ತ್ರೀಯವಾಗಿ ಅವರು ಸಿನಿಮಾ ಕಲ್ತಿದ್ದಾರೆ FTI ಪುಣೆಯಲ್ಲಿ. ಅವರ ಇತ್ತೀಚಿನ ಪೀಳಿಗೆಯಲ್ಲಿ ಕಲಿತವರು ಅಭಯ್ ಸಿಂಹ ಸರ್. ಹಾಗಾಗಿ ಸಿನಿಮಾದ ಶಾಸ್ತ್ರೀಯ ವಿಷಯಗಳು ಏನಿದಾವಲ್ಲ, ಅಂದ್ರೆ ಸಿನಿಮಾನ ಒಂದು ಅಕಾಡೆಮಿಕ್ ಆಗಿ ಕಲ್ತಿರೋ ನಿರ್ದೇಶಕರಲ್ಲಿ, ಕನ್ನಡದ ಕೆಲವೇ ನಿರ್ದೇಶಕರಲ್ಲಿ ಅಭಯ್ ಸಿಂಹ ಸರ್ ಕೂಡ ಒಬ್ರು. ಅಂದ್ರೆ ನಾನು ಆಗ್ತಾನೆ ನಂದು 2ನೇ ಸಿನಿಮಾ ಸಕ್ಕರೆ, ಸುಮಾರು ಈ ಬೆರಗಿತ್ತು ನನಗೆ ಸಿನಿಮಾಗಳಲ್ಲಿ ಬೆರಗು. ಯಾಕಂದರೆ ಕುರ್ಮಾವತಾರ ಅನ್ನೋದು ಆ ಕಥೆಯ ಕಂಟೆಂಟಿನ ಸಿನಿಮಾ. ಆಮೇಲೆ ಅಲ್ಲಿ ಮಾರ್ಕೆಟನ್ನು ಕನ್ಸಿಡರ್ ಮಾಡಿಕೊಂಡು ಮಾಡಿದ್ದ ಸಿನಿಮಾಗಳಲ್ಲ. ಅಂದರೆ ಒಂದು ಸಿನಿಮಾ ಒಂದು ಕಥೆನ ನಾನು ವೀರಭದ್ರಪ್ಪ ಅವರದ್ದು ಸಣ್ಣ ಕಥೆ ಕುರ್ಮಾವತಾರ, ಸೊ ಅದನ್ನು ಅಳವಡಿಸ್ಕೊಂಡಿದ್ದು ಕಾಸರವಳ್ಳಿ ಸರ್. ಸೊ ಅದನ್ನು ತೆರೆಗೆ ಗಟ್ಟಿಯಾಗಿ ಹೇಳಕ್ಕೆ ಏನು ಬೇಕೋ ಅದನ್ನೆಲ್ಲ ಬಳಸ್ಕೊಂಡಿದ್ರು ಸರ್. ಸೊ ಸಕ್ಕರೆ ಅಂತ ಒಂದು ಸಿನಿಮಾ ಬಂದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸಿನಿಮಾ. ಸೊ ಇಲ್ಲಿ ಆ ಸಿನಿಮಾಗಿಂತ ಇಲ್ಲಿ ಚಾಲೆಂಜ್ಗಳು ಜಾಸ್ತಿ ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ಒಬ್ಬ ಸ್ಟಾರ್ಗೆ ಒಂದು ಕಥೆಯನ್ನು, ನಾನು ಹೇಳಬೇಕು ಅಂತ ಇರೋ ಕಥೆಯನ್ನು ಹೇಳಿ ಅದನ್ನು ಜನರಿಗೂ ಕೂಡ ಮುಟ್ಟಿಸ್ಬೇಕು ಅನ್ನೋದು. ಸೊ ಈ ನಿಟ್ಟಿನಲ್ಲಿ ತುಂಬ ಕಲಿಕೆ ಇತ್ತು. ಅಂದರೆ ಬರವಣಿಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಅದನ್ನೆಲ್ಲನೂ ನಾನು ಅಭಯ್ ಸಿಂಹ ಸರ್ ಜೊತೆ ಕೆಲಸ ಮಾಡಿದ್ದು ತಿಳ್ಕೊಂಡಿದ್ದೆ. ಅಂದರೆ ಸಿನಿಮಾನ ಅವರು ಕೂಡ ಅಷ್ಟೇ. ಅಂದರೆ ಈ ಶಾಸ್ತ್ರೀಯವಾಗಿ ಓದಿದವರು ಒಂದು ಇದಿರುತ್ತೆ. ಅಂದರೆ ಏನಂದರೆ ಸಿನಿಮಾದ ಸಾಧ್ಯತೆಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಜೊತೆಗೆ ಬೇರೆಯವರ ಸಿನಿಮಾಗಳನ್ನು ನೋಡಿ ಕಲಿಯೋದು ಕೂಡ ಇರುತ್ತೆ. ಸೊ ಆಮೇಲೆ ಹೊಸದನ್ನು ಕೂಡ ಪ್ರಯತ್ನ ಮಾಡ್ತಿರ್ತಾರೆ. ನೀವು ಅವಾಗಲೇ ಹೇಳಿದಂಗೆ ಇಂಜಿನಿಯರಿಂಗ್ ಒಂದು ಮೈಂಡ್ ಸೆಟ್ ಇತ್ತಲ್ಲ, ಅಭಯ್ ಸರ್ ಇದರಲ್ಲಿ ಅದನ್ನು ನಾನು ಕಲಿತೆ. ಅಂದರೆ ಅವ್ರಿಗೆ ಈಗಿನ ಹೊಸ ಈ AI ಆಗಲಿ ಅಥವಾ ನಿನ್ನೆ ಯಾವುದೋ ಒಂದು ಕ್ಯಾಮ್ರಾ ರಿಲೀಸ್ ಆಗಿದ್ರೆ ಸೊ ಅದರ ಕೆಲಸಗಳು ಕೂಡ ಗೊತ್ತಿದೆ. ಸೊ ಅಷ್ಟು ಅವರು ತೊಡಗಿಕೊಂಡಿದ್ದಾರೆ. ಅದು ನನಗೆ ಆ ಒಡನಾಟ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಮಹೇಶ್ ರಾವ್ ಸರ್ ಕೆಲಸ ಮಾಡಿದ್ದು. ಅದ್ರ ಹಿಂದೆ ಅವರು ಮುರಳಿ ಮೀಟ್ಸ್ ಮೀರಾ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಸರ್ದು ಇಷ್ಟ ಏನಂದರೆ ಮಹೇಶ್ ರಾವ್ ಸರ್ದು ಎಲ್ಲ ಹೊಸ ಸಿನಿಮಾಗಳ ಅಪ್ಡೇಟ್ ಅವ್ರ ಹತ್ರ ಇರುತ್ತೆ. ಅಂದರೆ ಅವ್ರು ಎಷ್ಟೇ ಸಿನಿಮಾ ಮಾಡ್ತಿರಲಿ, ಈಗ ಇತ್ತೀಚೆಗೆ ಬಿಡುಗಡೆ ಆಗಿರೋ ಸಿನಿಮಾಗಳು ಕೂಡ ಅವರು ನೋಡಿರ್ತಿದ್ರು. ಸೊ ಸರ್ರಿಂದ ನಾನು ಅದನ್ನು ಕಲಿತೆ. ಆಮೇಲೆ ಫ್ರೇಮ್ಸ್ ಕೂಡ ಅಷ್ಟೇ. ಅಂದರೆ ಒಬ್ಬ ಆ್ಯಕ್ಟರ್ಗಳದ್ದು ಪ್ಲಸ್ ಏನಿರುತ್ತಲ್ಲ ಅದ್ರ ಮೇಲೆ ಕೆಲಸ ಮಾಡೋದು ನನಗೆ ಅವರಿಂದ ಕಲಿತೆ. ಇದಾದಮೇಲೆ ನನಗೆ ಮುಂಗಾರು ಮಳೆ ನಾನು ಬೆಂಗಳೂರಲ್ಲಿ ನೋಡಿದ ಸಿನಿಮಾ, ಮೊದಲನೇ ಸಿನಿಮಾ, ಇಂಜಿನಿಯರಿಂಗಲ್ಲಿ ಮೊದಲನೇ ಸಿನಿಮಾ. ಸೊ ಅದೊಂದು ನನಗೆ ಸರ್ದು ಯೋಗರಾಜ್ ಭಟ್ ಸರ್ ಅಂದರೆ ನನಗೆ ಅದೊಂದು ಬೆರಗಿತ್ತು. ಅವ್ರ ಪರಮಾತ್ಮ ನನ್ನ ಇಷ್ಟದ ಸಿನಿಮಾಗಳಲ್ಲಿ ಒಂದಾಗಿತ್ತು. ಸೊ ಅವ್ರ ಹತ್ರ ಕೆಲಸ ಮಾಡಬೇಕು ಅಂತ ಓಡಾಡ್ತಿದ್ದೆ ನಾನು ಸುಮಾರು ಬೇರೆ ಕಡೆಯಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ. ಕೊನೆಗೂ ಒಂದು ಅವಕಾಶ ಸಿಕ್ತು. ಅದು ನನಗೆ ಬಿ ಸುರೇಶ್ ಸರ್ ಕಡೆಯಿಂದ. ಯಾಕಂದರೆ ಸಕ್ಕರೆ ಸಿನಿಮಾ ಪ್ರೊಡ್ಯೂಸರು ಬಿ ಸುರೇಶ್ ಸರ್. ಸೊ ಬಿ ಸುರೇಶ್ ಸರ್ ಮತ್ತು ನನ್ನಿಷ್ಟದ ಇನ್ನೊಬ್ಬ ಆರ್ಟಿಸ್ಟ್ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಸೊ ಒಂದು ಮುಂಗಾರು ಮಳೆಯ ತಂಡನ ಇಟ್ಕೊಂಡು ಮತ್ತೆ ಬಿ ಸುರೇಶ್ ಸರ್ ಸಿನಿಮಾ ಮಾಡೋಣ ಅಂತ ಇದ್ದರು. ಸೊ ಆ ನಿಟ್ಟಿನಲ್ಲಿ ಮಾಮರ ಅಂತ ಒಂದು ಸಿನಿಮಾಗೆ ಮತ್ತೆ ಈ ಬರವಣಿಗೆ. ಸೊ ಆಗ ನನಗೆ ಯೋಗರಾಜ್ ಸರ್ದು ಬರವಣಿಗೆ ತುಂಬ ಇಷ್ಟ. ಆಮೇಲೆ ಅವರು ಈ ಆ್ಯಕ್ಟರ್ಗಳನ್ನ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದಕ್ಕಿಂತ ಅವರು ಆ ಪಾತ್ರನ ಜೀವಿಸ್ತಾ ಇದ್ದಾರೆ ಅನ್ನೋ ಥರದ್ದು ಇದರಲ್ಲಿ ಇತ್ತೀಚಿನ ಡೈರೆಕ್ಟರ್ಗಳಲ್ಲಿ ತುಂಬ ಕ್ಯಾಶುಯಲ್ ಆಗಿ ಕಟ್ಕೊಡೋ ಕ್ಯಾರೆಕ್ಟರ್ಗಳಲ್ಲಿ ಅದಿದ್ರು, ಯೋಗರಾಜ್ ಸರ್ದಿದ್ರು. ಅದೆಲ್ಲದನ್ನು ಮಾಡೋದ್ರ ಜೊತೆಗೆ ಅವರು ಒಂದು ಬದುಕಿನ ಒಂದು ದೊಡ್ಡ ಫಿಲಾಸಫಿನ ತುಂಬ ಒಂದು ಸಣ್ಣ ಜೋಕ್ ಥರ ಹೇಳಿಬಿಡ್ತಾರೆ. ಅಂದರೆ ಎಲ್ಲರಿಗೂ ಅರ್ಥ ಆಗೋ ಥರ. ಅಂದರೆ ಇಡೀ ಸಿನಿಮಾನ ಒಂದು ಪ್ರೀತಿ ಮಧುರ ತ್ಯಾಗಾಮರ ಅನ್ನೋ 1-2 ಸಾಲುಗಳಲ್ಲೇ ಕಟ್ಕೊಡೋದು ಇದೆಯಲ್ಲ, ಸೊ 4 ಪದಗಳಲ್ಲಿ, ಅದು ಅವರ ಬರವಣಿಗೆನ ನನಗೆ ತುಂಬ ಹಿಡಿಸಿತ್ತು. ಆಮೇಲೆ ಮುಂಗಾರು ಮಳೆ ಏನು ನಿನ್ನ ಹಾನಿಗಳಲ್ಲಿ ಇಲ್ಲಿ ಥರದ್ದು ಸಾಲುಗಳು ಒಬ್ಬ ಬರಹಗಾರನ್ನ
ಒಬ್ಬ ಸಿನಿಮಾ ಎಷ್ಟು ಗಟ್ಟಿ ಕಟ್ಟುತ್ತೆ ಅನ್ನೋದನ್ನ ಹೇಳ್ಕೊಡುತ್ತೆ. ಸೊ ನನಗೆ ಅವ್ರ ಹತ್ರ ಕೆಲಸ ಮಾಡಬೇಕು ಅಂತಿತ್ತು, ನನಗೆ ಎಲ್ಲ ಕೂಡ್ಕೊಂಡು ಬಂತು. ಆದ್ರೆ ಮಾಮರ ಸಿನಿಮಾ ಆಗ್ಲಿಲ್ಲ, ದನಕಾಯನೂ ಆಯ್ತು. ಅಂದ್ರೆ ಡೆಡ್ ಅಪೋಸಿಟ್ ಥರದ್ದು, ಯೋಗರಾಜ್ ಸರ್ ಮತ್ತೆ ದುನಿಯಾ ವಿಜಯ್ ಸರ್ ಅಂತ. ಅದ್ರದ್ದು ಇಂಟೆನ್ಸಿಟಿ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಈಗ ಒಬ್ಬ ಡೈರೆಕ್ಟರು ಯಾವುದಕ್ಕೆ ಹೆಸರಾಗಿ, ಒಂದು ಪ್ರೇಮ ಕಥೆಗೆ ಹೆಸರಾದ, ಅಲ್ಲಿವರೆಗೂ ಹೆಸರಾದ ಡೈರೆಕ್ಟರು ಒಬ್ಬ ಆಕ್ಷನ್ ಫಿಲ್ಮ್ಗಳಿಗೆ ಹೆಸರಾದ ಸ್ಟಾರ್ನ ತಂದು ದನಕಾಯನ ಥರದ ಸಿನಿಮಾ ಮಾಡುತ್ತಾರಲ್ಲ. ಸೊ ಆ ಚಾಲೆಂಜಸ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಹಾಡುಗಳ ಸಮೇತ, ಮಾತುಗಳ ಸಮೇತ ಒಂದು ಇಡೀ ಸಿನಿಮಾನ, ಆಮೇಲೆ ನೀವು ಕೊಪ್ಪಳ ಮತ್ತು ಗಂಗಾವತಿ ಆ ಊರುಗಳಲ್ಲಿ ನಾವು ದನಕಾಯನನ್ನು ಶೂಟ್ ಮಾಡಿದ್ವಿ. ಅಂದರೆ ಆ ಊರನ್ನ ಸಿನಿಮಾಗೆ ಒಗ್ಗಿಸ್ಕೊಳ್ಳೋದು ಇದೆ. ಸೊ ಅದನ್ನೆಲ್ಲ ನಾನು ಯೋಗರಾಜ್ ಭಟ್ ಸರ್ ಜೊತೆ. ಸೊ ಆ್ಯಕ್ಚುಲಿ ಎಲ್ರಿಗೂ ಅದೊಂದಿದೆ, ಯೋಗರಾಜ್ ಭಟ್ ಸರ್ ಹೇಳ್ದಂಗೆ ಅವ್ರು ಇಡೀ ಸಿನಿಮಾನ 4 ಲೈನಲ್ಲಿ ಬರ್ದು ಮುಗಿಸ್ಬಿಡ್ತಾರೆ ಅವರು. ಸೊ ಅವ್ರು ಹೇಗಿರ್ತಾರೆ ಅಂದರೆ, ಇವಾಗ ಎಲ್ರಿಗೂ ಅದು ಕುತೂಹಲ ಇರುತ್ತೆ, ಯೋಗರಾಜ್ ಭಟ್ ಸರ್ ನಿಜವಾಗ್ಲೂ ಹಿಂಗಿರ್ತಾರ, ಹಿಂಗೆ ಆಗತ್ತಾ, ಇದು ಎಲ್ಲಿಂದ ಬರುತ್ತೆ ಅವ್ರಿಗೆ ಆ ಥಾಟ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಸೊ ಅದನ್ನ ತುಂಬ ಹತ್ತಿರದಲ್ಲಿರೋರೆ ಅದನ್ನ ಹೇಳಕ್ ಸಾಧ್ಯ ಆಗೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ಸರ್ದು ಅವ್ರು ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ. ಏನಂದ್ರೆ ಅವ್ರು ಓದು ಇದೆಯಲ್ಲ, ಅವ್ರನ್ನ ರೂಪಿಸಿದೆ. ಅಂದ್ರೆ ಅವ್ರ ಇಷ್ಟದ ತೇಜಸ್ವಿ ಅವರಾಗ್ಲಿ, ಅವ್ರ ಇಷ್ಟದ ಲಂಕೇಶ್ವರ ಆಗಲಿ, ದೇವನೂರರಾಗಲಿ, ಸೊ ಇವರೆಲ್ಲರೂ ಕೂಡ ಅವ್ರನ್ನ ರೂಪಿಸಿದ್ದಾರೆ. ಆಮೇಲೆ ಅವ್ರ ಬದುಕು ಇದೆಯಲ್ಲ, ಅವ್ರ ಬದುಕು ತುಂಬಾ ಚೆನ್ನಾಗಿ ಜೀವಿಸಿದ್ದಾರೆ. ಅಂದ್ರೆ ಅವರ ಬೆಳವಣಿಗೆ, ಅವರ ತಂದೆ ತಾಯಿ, ಅವ್ರ ಕುಟುಂಬ, ಆ ನಿಟ್ಟಿನಲ್ಲಿ ತುಂಬಾ ಬದುಕು ಬಣ್ಣ ಬಣ್ಣಗಳಿಂದ ತುಂಬಿದೆ. ಆಮೇಲೆ ಅಷ್ಟೇ ನೋವು ಮತ್ತೆ ಅಷ್ಟೇ ನಗುಗಳಿಂದ ಕೂಡ ತುಂಬಿದೆ. ಅದು ಎಲ್ಲದೂ ಕೂಡ ಅದು ಸಿನಿಮಾಗಳಲ್ಲಿ ಕಾಣ್ತಾ ಇದೆ. ಅದೇ ರೂಪದಲ್ಲಿ ಕಾಣದೇ ಇರ್ಬೋದು. ನಾನು ಯಾವುದೇ ಒಂದು ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಅದರಲ್ಲಿ ನಾನು ನನ್ನತನನ ತುಂಬ್ತಾ ಇರ್ತೀನಿ. ಅಂದರೆ ನೀವು ಅವರ ಮಾತುಗಳಲ್ಲಿ ಅಥವಾ ಅವರ ಸಿನಿಮಾದ ಹೀರೋಗಳ ಮಾತುಗಳಲ್ಲಿ ನೀವು ಯೋಗರಾಜ್ ಸರ್ದು ಒಂದು ಸಣ್ಣ ಎಳೆನ ಕಾಣುತ್ತಿರ್ತೀರಿ. ಸೊ ಇದೆಲ್ಲದೂ ಕೂಡ ಅವ್ರಿಗೆ ಅವರು ಬದುಕು ತುಂಬಿರೋದಿದು. ಆಮೇಲೆ ರೈಟಿಂಗ್ ಅಂತಂದ್ರೂ ನನಗೆ ತುಂಬ ಖುಷಿ. ಅಂದರೆ ಯಾಕಂದರೆ ಸರ್ ಬರೆಯುವಾಗ ನಾನು ಅದನ್ನು ತುಂಬ ಸ್ಟ್ರಕ್ಚರ್ ಮಾಡೋದು ನನ್ನ ಕೆಲಸ ಆಗಿತ್ತು. ನಂದು ಅಂದರೆ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ನಂದಾಗಿತ್ತು. ಸೊ ಅದು ಇನ್ನೂ ತುಂಬ ಚೆನ್ನಾಗಿ, ಅಂದರೆ ಒಂದು ಸೀನನ್ನು ಬರೆದಾಗ ಆ ಸೀನ್ ಮೊದಲು ಸಿನಿಮಾದ ಒಂದು ಭಾಗವಾಗಿ, ಆಮೇಲೆ ಅದಷ್ಟೇ ಸೀನ್ ಕೂಡ ಒಂದು ಸಿನಿಮಾ ಆಗಿ ಕೂಡ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಕಲ್ತಿರೋದು ಅವರಿಂದಾನೆ. ಹಾಂ, ಆಮೇಲೆ ಆ ಮಾತುಗಳಲ್ಲಿ ಒಂದೇ ಮನೆಯವರೇ ಈಗ 4-5 ಥರ ಮಾತಾಡ್ತಾರೆ ಅನ್ನೋ ಅರಿವು ಕೂಡ ಅಲ್ಲಿ ನನಗೆ ಹೆಚ್ಚಾಗಿತ್ತು. ಒಂದೇ ಮನೆಯಲ್ಲೇ ಹುಟ್ಟಿ ಬೆಳೆದ್ರು ಕೂಡ ಅಣ್ಣ ತಮ್ಮ ಒಂದೇ ಥರ ಮಾತಾಡಲ್ಲ. ಅದನ್ನ ಆ ಕ್ಯಾರೆಕ್ಟರ್ಗೆ ತಕ್ಕಂಗೆ, ಆದಮೇಲೆ ಇಡೀ ಸಿನಿಮಾಗೆ ಆ ಕ್ಯಾರೆಕ್ಟರ್ದು ಉದ್ದೇಶ ಏನು ಅಂತ ಇರುತ್ತಲ್ಲ, ಅದಕ್ಕೆ ತಕ್ಕಂಗೆ ಮಾತುಗಳನ್ನ ಬರೆಯೋದು. ಆಮೇಲೆ ಸರ್ ನನಗೆ ಒಂದು ಮಾತು ಹೇಳಿದ್ರು, ಏನಂದರೆ ಬರವಣಿಗೆ ಸುಮಾರು ಜನ ಕಷ್ಟ ಅಂತ ಹೇಳ್ತಾರೆ. ಅದು ಕಷ್ಟ ಅಂತ ಯಾವಾಗ ಅಂತ ಅಂದರೆ ನಾವು ಬರೀದೇ ಇರೋವಾಗ ಮಾತ್ರ ಕಷ್ಟ ಆಗುತ್ತೆ. ಆಮೇಲೆ ನನ್ನ ಮಾತುಗಳನ್ನು ತುಂಬ ಹೇಳ್ತಾರಲ್ಲ ಜನ, ಮಾತುಗಳು ಅಲ್ಲಲ್ಲೇ ಇರ್ತವೆ, ನಾವು ಬರೆದು ನಮಗೇನು ಬೇಕು ಅದನ್ನ ಆಯ್ಕೋಬೇಕು ಅಂತ. ಸೊ ಇದನ್ನೆಲ್ಲ ನಾನು ಸರ್ ಇಂದನೇ ಕಲ್ತಿದ್ದೆ. ಓಕೆ. ಸೊ ಇವಾಗ ನಿರ್ದೇಶಕರು ಆಗ್ತಾರೆ ಅಥವಾ ಆಗ್ಬೇಕು ಅನ್ನೋದಾದ್ರೆ ಅದೊಂದು ಮಾತಿದೆ, ಅವ್ರು ಒಂದು ಕೋಣೆಯಲ್ಲಿ ಕುತ್ಕೊಂಡು ಅವ್ರು ಏನೇನ್ ಬೇಕು ತಲೆಯಲ್ಲಿ ಏನೇನ್ ಬರುತ್ತೋ ಅದನ್ನೆಲ್ಲ ಬರ್ದು ಅವ್ರು ನಿರ್ದೇಶಕರು ಆಗ್ತಾರೆ. ಅಂದ್ರೆ ಅವ್ರು ನೋಡಿರುವಂತಹ ದೃಶ್ಯಗಳಾಗಿರ್ಬೋದು ಅಥವಾ ಅವ್ರ ಸುತ್ತಮುತ್ತ ಆಗ್ತಿರುವಂತಹ ಬೆಳವಣಿಗೆಗಳು, ಅದನ್ನೆಲ್ಲವನ್ನು ಅವ್ರು ಅಬ್ಸರ್ವ್ ಮಾಡಿ ಯಾರು ಇರಬಾರ್ದು ಅವ್ರಿಗೆ, ಅವ್ರೊಬ್ಬರೇ ಕುತ್ಕೊಂಡು ಬರೀಬೇಕು, ಅವ್ರೊಬ್ಬರೇ ಇದ್ದಾಗಲಷ್ಟೇ ಅವ್ರಿಗೆ ತಲೆ ಓಡೋದು ಅನ್ನೋದೊಂದು ಮಾತಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಎಲ್ಲರಿಗೂ ಅದೇ ತರ ಕೆಲಸ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ಐಡಿಯಾ ಜನರೇಷನ್ ಅಂತ ಇರುತ್ತೆ, ಅದಕ್ಕೆ ಮಾತ್ರ ಒಂದಷ್ಟು ಕಾಮ್ ಸ್ಪೇಸ್ ಬೇಕು ಅಂತ ನನಗೆ ಅನ್ಸುತ್ತೆ. ಅದಾದ್ಮೇಲೆ ಅದನ್ನ ನಾನು ಬರಿತೀನಿ, ಅದನ್ನ ಸಿನಿಮಾ ಮಾಡ್ತೀನಿ, ಅಥವಾ ಅದಕ್ಕೆ ಇನ್ನೊಂದಷ್ಟು ಎಲುಬು ಕಟ್ತೀನಿ, ಅಥವಾ ಅದಕ್ಕೆ ಇನ್ನೊಂದಷ್ಟು ರಕ್ತ ತುಂಬ್ತೀನಿ ಅಂತ ಅಂದಾಗ ಮಾತ್ರ, ಅದಕ್ಕೊಂದು ಉಸಿರು ಕೊಡ್ತೀನಿ ಅಂದಾಗ ಮಾತ್ರ ಇದೆಲ್ಲ ಬೇಕೇ ಬೇಕಾಗತ್ತೆ. ಆವಾಗ ನಾನು ಒಂಟಿಯಾಗಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಆಗಲ್ಲ. ಯಾಕಂದ್ರೆ ಇದನ್ನ ಸುಮಾರು ನನಗೆ ಕೇಳ್ತಾರೆ, ಅಂದ್ರೆ ಕಥೆಗಾರರಾಗಿ ನೀವಿದ್ದೀರಿ, ಸಿನಿಮಾ ನಿರ್ದೇಶಕರಾಗಿ ಕೂಡ ಇದ್ದೀರಿ. ಸೊ ಎರಡರಲ್ಲಿ ತುಂಬಾ ದೊಡ್ಡ ವೇರಿಯೇಷನ್ ಏನು ಕಾಣಿಸುತ್ತೆ ಅಂತಂದ್ರೆ, ಏನಂದ್ರೆ ಮೇಜರ್ ವೇರಿಯೇಷನ್ ಎರಡರಲ್ಲೂ ನಾನು ಬದುಕನ್ನ ನಾನು ಇಡೋದೇ ಅಥವಾ ಕಟ್ಟಿಕೊಡೋದೇ ಕೆಲಸ. ಆದ್ರೆ ಸಿನಿಮಾ ಮಾಡುವಾಗ ನಾನು ಇನ್ನೊಂದಷ್ಟು ಜನರನ್ನ ನನ್ನ ಜೊತೆಗೆ ನಾನು ಸೇರಿಸ್ಕೋತೀನಿ. ಅದು ಕತೆ ಬರವಣಿಗೆನಲ್ಲಿ ಆಗಲ್ಲ. ಆಮೇಲೆ ಒಂದಷ್ಟು ಜನ ಬಂದ ತಕ್ಷಣ ಒಂದಷ್ಟು ಕೋನಗಳು ಬರ್ತವೆ, ಅಂದ್ರೆ ಆ ಕಥೆಯನ್ನ ನೋಡೋ ಕೋನಗಳು. ಆಮೇಲೆ ನಾನು ನನ್ನ
ನನ್ನ ಎಲ್ಲೆಗಳ ಒಳಗಡೆನೆ ಕೆಲಸ ಮಾಡ್ತಿರ್ತೀನಿ, ನನ್ನ ಗೋಡೆಗಳ ಒಳಗಡೆನೆ ಕೆಲಸ ಮಾಡ್ತೀನಿ. ಇನ್ನೊಬ್ಬರು ಬಂದು ಇಲ್ಲ ಇದು ಹೀಗೂ ಆಗ್ಬೋದು ಅನ್ನೋದೊಂದು ದರ್ಶನ ಮಾಡಿಸ್ತಾರಲ್ಲ, ಸೊ ಅದು ಸಿನಿಮಾಗಳಲ್ಲಿ ಜಾಸ್ತಿ ಆಗುತ್ತೆ. ಅಂಥದ್ದು ನಿರ್ದೇಶಕನಿಗೆ ತುಂಬ ಬೇಕಾಗುತ್ತೆ. ಇದಕ್ಕೆ ನಾವು ನಮ್ಮ ಮನೆ ಬಾಗಿಲು ತೆರ್ಕೊಂಡಿದ್ರೆ ಯಾರಾದರೂ ಒಳಗಡೆ ಬರ್ಬೋದಲ್ಲ, ಸೊ ಅಥವಾ ನಾವು ಹೊರಗಡೆ ಹೋಗ್ಬೋದು ಬೇಕಾದಾಗ. 4 ಗೋಡೆ ಕ್ಲೋಸ್ ಆಗಿರಬಾರ್ದು. ಸೊ ಬರವಣಿಗೆನಲ್ಲಿ ಬೇಕು, ನಾನು ಅದನ್ನು ನಂಬ್ತೀನಿ. ಒಂದು ಐಡಿಯೇಷನ್ಗೆ ನಾನು ಏನು ಮಾಡಬೇಕು ಅಥವಾ ನಾನು ನನ್ನ ಒಳಗನ್ನ ನೋಡಿಕೊಂಡು ಮುಂದೇನು ಕಟ್ಟಬೇಕು ಅಂತ. ಅದಾದಮೇಲೆ ಇದು ಸಿನಿಮಾ ಅನ್ನೋದು 4 ಜನರ, ನಾನು ಬೇಸಿಕಲಿ ಹೇಳ್ತೀನಿ ಅಂದರೆ ಡೈರೆಕ್ಟ್ರು, ರೈಟರ್ ಆಗಿದ್ದಾಗ ಇನ್ನೊಬ್ಬನು ಆಗಲ್ಲ, ರೈಟರ್, ಡೈರೆಕ್ಟ್ರು, ಎಡಿಟರು, ಮ್ಯೂಸಿಕ್ಕು, ಕ್ಯಾಮ್ರಾಮನ್, ಈ 4 ಮೇಜರ್ ಡಿಪಾರ್ಟ್ಮೆಂಟ್ಗಳಿದಾವಲ್ಲ, ಇದು ಸಿನಿಮಾನ ಕಟ್ಟುತ್ತೆ. ನೀವು ಹೇಗೆ ಬರೆದಿದ್ದು? ನೀವು ಹಾಗೆ ಬರೆದಿದ್ದ? ಅದೇ ಐಡಿಯೇಷನ್ ವೈಸ್ ನಾನು ಹಾಗೆ ಬರೆದಿದ್ದು. ಮೊದಲು ಒಂದು ಪ್ರೇಮ ಕಥೆನ ಹೇಳಬೇಕು ಅಂತಿತ್ತು ನನಗೆ. ಈ ಹುಡುಗ ಅದು ಕೂಡ ಬದುಕಿನ ಒಂದು ಸಣ್ಣ ಇದು, ಅಂದರೆ ನನ್ನ ಹುಟ್ಟು, ನನ್ನ ತಂದೆ ಪೊಲೀಸ್. ಸೊ 3 ವರ್ಷ, 4 ವರ್ಷ, 5 ವರ್ಷಗಳಿಗೆ ಒಂದ್ಸರಿ ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ಟ್ರಾನ್ಸ್ಫರ್ ಆಗ್ತಿದ್ರು. ಸೊ ಹಿಂಗೆ ಟ್ರಾನ್ಸ್ಫರ್ ಆಗ್ತಿದ್ದ ಒಬ್ಬ ಹುಡುಗ ಸಣ್ಣ ಹೊತ್ತಿನಲ್ಲೇ ಯಾವುದೋ ಒಂದು ಹುಡುಗಿ ಕಡೆ ಒಂದು ಸಣ್ಣ ಸೆಳೆತ ಇಟ್ಕೊಂಡು ಈ ಓಡಾಡ್ತಿರೋ ಹುಡುಗ ಈಗ ವಯಸ್ಸಿಗೆ ಬಂದ್ಮೇಲೆ ಅದೇ ಹುಡುಗಿ ನೋಡ್ಕೊಂಡು ಹೋದ್ರೆ ಏನು ಅನ್ನೋದು ಒಂದು ಎಳೆ ಇತ್ತು ನನಗೆ. ಸೊ ನನ್ನ ಬದುಕಿನಿಂದ ಇನ್ಸ್ಪೈರ್ ಆಗಿದ್ದು ಎಳೆ ಅದು. ಆದರೆ ಇದಿದೆ ಊರು, ಇದಿದೆ ಹುಡುಗಿ, ಅದೆಲ್ಲ ಇಲ್ಲ. ಅದನ್ನೆಲ್ಲ ನಾನು ಕಟ್ತಾ ಬಂದಿದ್ದು. ಅಂದರೆ ಯಾಕಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಊರನ್ನು ನಾನು ಬಳಸ್ಕೋಬೇಕಾಗಿತ್ತು, ಬಳ್ಳಾರಿಯನ್ನು. ಈಗ ಬಳ್ಳಾರಿಯನ್ನು ಲಾಜಿಕಲಿ ನಾನು ಹೆಂಗೆ ಬಳಸ್ಕೋತೀನಿ, ಈ ಹುಡುಗ ಹಿಂಗೆ ಊರೂರು ತಿರುಗ್ತಿದ್ದಾನೆ, ಈಗ ಒಂದು ಕಡೆ ನೆಲೆ ನಿಂತಿದ್ದಾನೆ, ಸೊ ಅದು ದೊಡ್ಡ ಊರಾಗಿರಬೇಕು, ಸಣ್ಣ ಊರಲ್ಲಿ ಇರಬೇಕು. ಸೊ ಈ ಥರದ್ದೆಲ್ಲ. ಆಮೇಲೆ ಮತ್ತೆ ಅದೇ ಎಂಜಿನಿಯರಿಂಗ್ ಮೈಂಡ್ ಅಥವಾ ಒಂದು ಕ್ಯಾಲ್ಕುಲೇಷನ್ಸ್ ಅಂತ ಏನು ಹೇಳ್ತಾರೆ, ಸ್ಕ್ರಿಪ್ಟ್ ರೈಟಿಂಗ್ ಕ್ಯಾಲ್ಕುಲೇಷನ್ಸ್, ಅದು ಮೂಡ್ತಾ ಆ ಕತೆ ಕಟ್ಕೊಂಡಿತ್ತು. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಆಗ್ತಿರೋದು ಗೊತ್ತು, ನಾಟ್ ಓನ್ಲಿ ಸ್ಯಾಂಡಲ್ವುಡ್, ಅಂದರೆ ಸಿನಿಮಾ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಕಡೆ ಓಡೋಕೆ ಶುರು ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಸಣ್ಣ ನಿರ್ದೇಶಕರಿಗಾಗಲಿ ಅಥವಾ ಈ ನಮ್ಮ ನೇಟಿವ್ ತಕ್ಕಂಗೆ ಸಿನಿಮಾ ಮಾಡೋರಾಗಲಿ ಕಡಿಮೆ ಆಗ್ತಾ ಇದ್ದಾರೆ, ಅಥವಾ ಅವರಿಗೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಅವರಲ್ಲಿ ಇದ್ದೇ ಇದೆ. ಸೊ ಇವಾಗ ಏನಾದರೂ ಒಂದು ಪ್ಯಾನ್ ಇಂಡಿಯಾ ಅದಕ್ಕೆ ಒಂದಷ್ಟೇ ವ್ಯಾಲ್ಯೂ ಇದೆ ಅನ್ನೋ ಥರ ಈಗ ಟಾಕ್ಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ವ್ಯಾಲ್ಯೂಸ್ ಅಂತ ಹೇಳೋದು ಅಂದರೆ ಈಗ ಪ್ಯಾನ್ ಇಂಡಿಯಾ ಅಂತ ಶುರುವಾಗಿದ್ದು ಈಗಲ್ಲ. ಅಂದರೆ ಒಂದು ಕತೆ ತನ್ನ ಮಿಡಿತಗಳಿಂದ ಎಲ್ಲರನ್ನೂ ಮುಟ್ಟಬಹುದಾದ ಸಾಧ್ಯತೆಗಳಿದ್ದರೆ ಅದನ್ನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಿದ್ರು. ಅಂದರೆ ನಿಮಗೆ ಮಹಿಷಾಸುರ ಮರ್ದಿನಿ ಅಂತ ಒಂದು ಸಿನಿಮಾ ಕೇಳಿರ್ಬೇಕು, ಅಣ್ಣವ್ರದ್ದು. ಸೊ ಅದು ಕನ್ನಡದಲ್ಲೇ ನಿರ್ಮಾಣ ಆಗಿದ್ರು ಕೂಡ ಅದು ಒಂದು 9 ಲ್ಯಾಂಗ್ವೇಜಲ್ಲಿ ಅದು ಡಬ್ ಆಗಿ ಆಗಿನ ಕಾಲಕ್ಕೆ ರಿಲೀಸ್ ಆಗಿತ್ತು ಅದು. ಸೊ ನನಗನ್ಸಿರೋ ಪ್ರಕಾರ ಅಥವಾ ಒಂದಷ್ಟು ದಾಖಲೆಗಳ ಪ್ರಕಾರ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆಗಿದ್ದು ಅದು. ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಇನ್ನೊಂದೇನೆಂದರೆ ಅದು ಆಯಾ ನುಡಿಯ ಜನರನ್ನ ಆಯಾ ನುಡಿಯಲ್ಲೇ ಮುಟ್ಟುತ್ತೆ. ಸೊ ಇದು ಕೂಡ ಪ್ಯಾನ್ ಇಂಡಿಯಾ, ಅಂದರೆ ಜನರುಗಳನ್ನು ಮುಟ್ಟೋ ವಿಷಯದಲ್ಲಿ ಪ್ಯಾನ್ ಇಂಡಿಯಾ. ಆದರೆ ಕಥೆಯಲ್ಲಿ ಇವತ್ತು ಯಾವುದು ಪ್ಯಾನ್ ಇಂಡಿಯಾ ಅಂತ ಅನ್ಕೊಂಡಿರ್ಲಿಲ್ಲ. ಅದೇ ಈ ಮಾರ್ಕೆಟ್ ಅನ್ನೋದು ಹಂಗೆ ಮಾಡ್ತಿದೆ ನಮ್ಮನ್ನ. ಅಂದರೆ ಸ್ಕೇಲ್ ಕೂಡ ದೊಡ್ಡದಾಗಿರಬೇಕು ಅನ್ನೋದಿದೆಯಲ್ಲ, ಅದು ಹಂಗಿರಲಿಲ್ಲ. ಯಾಕಂದರೆ ನೀವು ಕಾಂತಾರನೇ ಬೆಸ್ಟ್ ಎಕ್ಸಾಂಪಲ್, ಇತ್ತೀಚಿನ ಎಕ್ಸಾಂಪಲ್. ಏನಂದರೆ ಅದು ಮೊದಲಾಗಿದ್ದು, ಅದು ಬಿಡುಗಡೆ ಆಗಿದ್ದು, ಆಮೇಲೆ ಆ ಕತೆ ಹೇಳ್ತಿರೋದು ತುಂಬ ನೆಲದ ಕತೆ ಅದು. ಸೊ ಅದು ಪ್ಯಾನ್ ಇಂಡಿಯಾ ಆಗಿದ್ದು ಆ ನೆಲದ ಕಥೆನ ಅಷ್ಟು ಗಟ್ಟಿಯಾಗಿ ಹೇಳುತ್ತೆ. ಆಮೇಲೆ ಆ ಕತೆ ಎಲ್ಲ ಊರುಗಳಲ್ಲಿದೆ ಅನ್ನೋದರಿಂದ ಅದು ಹೆಚ್ಚು ತೆರ್ಕೊಂಡಿದ್ದು. ಇತ್ತೀಚೆಗೆ ಸೂ ಫ್ರಮ್ ಸೂ ಅಂತಲ್ಲ, ಅದು ಕೂಡ ಅಷ್ಟೇ. ಅಂದರೆ ನೆಲದ ಕಥೆಯನ್ನು ಹೇಳ್ತಾ ನಾನು ಸುಮಾರು ಜನರ ಮಿಡಿತಗಳನ್ನು ಕೂಡ ಮುಟ್ತೀನಿ ಅಂತ ಅಂದಿದ್ದಕ್ಕೆ ಅದು ಇನ್ನಷ್ಟು ನುಡಿಗಳಿಗೆ ಹೋಗಿ ಮುಟ್ಕೊಳ್ತು. ಆದರೆ ಈಗ ನೀವು ಮೇಜರ್ ಒಂದು ಇಂಡಸ್ಟ್ರಿ ಒಂದು ಪ್ಯಾನ್ ಇಂಡಿಯಾ ಅಂತ ನೋಡುತ್ತಲ್ಲ, ಅದ್ರದ್ದು ಮೇಕಿಂಗಲ್ಲೇ ಪ್ಯಾನ್ ಇಂಡಿಯಾ ಅಂತ ಇದೆ. ಸೊ ಅದು ಎಲ್ಲ ಸಿನಿಮಾಗಳಿಗೂ ಹಂಗೆ ಆಗ್ಬೇಕಂತಿಲ್ಲ. ಅಥವಾ ನಾನು ನಿಮಗೆ ಆಗಲೇ ಹೇಳ್ತಿದ್ದೆ, ಅಂದರೆ ಸಿನಿಮಾದ ಬ್ಯೂಟಿನೇ ಅದು. ಅಂದರೆ ಇದಕ್ಕಿದೆ ದಾರಿ ಅಂತ ಇಲ್ಲ, ಅಥವಾ ಹಿಂಗೆ ಮಾಡಬೇಕು ಅನ್ನೋ ಎಲ್ಲ ಕಟ್ಟುಪಾಡುಗಳಿಲ್ಲ. ನನ್ನಲ್ಲಿ ಒಂದು ಸಿನಿಮಾ ಮಾಡಬಹುದಾದ ಎಲ್ಲ ರಿಸೋರ್ಸಸ್ಗಳು ಇದ್ದರೆ ನಾನು ನನಗೆ ಇಷ್ಟದ ಕಥೆಗಳನ್ನು ಹೇಳ್ಬೋದು, ನನಗೆ ಇಷ್ಟದ ಜನರಿಗೆ ತೋರಿಸ್ಬೋದು, ಇಷ್ಟದ ಜನರಿಂದ ನಾನು ಸಿನಿಮಾ ಮಾಡಿಸ್ಬೋದು. ಸೊ ಈ ಒಂದು ಮೋಸ್ಟ್ ಡೆಮೋಕ್ರೆಟಿಕ್ ಎನ್ವೈರನ್ಮೆಂಟ್ ಇದೆಯಲ್ಲ, ಸೊ ಇದು ನಮ್ಮ ಸಿನಿಮಾನ ಈ ಎಲ್ಲ ಸಾಧ್ಯತೆಗಳಿಗೆ ಕೊಡುತ್ತೆ. ಅಂದರೆ ಒಬ್ಬರು ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡು ಅವ್ರಿಗೆ ಇಷ್ಟದ ಸಿನಿಮಾ ಕಟ್ತಿದ್ದಾರೆ. ಇಲ್ಲ, ನಾನು ಪ್ಯಾನ್ ಇಂಡಿಯಾ ಈಗ ಮಾಡಲ್ಲ, ಅದು ಬೆಳೀತಾ ಪ್ಯಾನ್ ಇಂಡಿಯಾ ಆಗಲಿ ಅಂತ ಅವರು ಕೂಡ ತಮ್ಮ ಇಷ್ಟದ ಸಿನಿಮಾ ಮಾಡ್ತಿದ್ದಾರೆ. ಅಂದರೆ ಇಬ್ರಿಗೂ ಕೂಡ ಈಗ ಸಣ್ಣ ಸಿನಿಮಾ ಅಂತ ನೀವೇನು ಹೇಳ್ತಿದಾರಲ್ಲ, ಅವ್ರಿಗೆ ಒಂದಷ್ಟು ದುಡ್ಡಿದ್ರೆ ಕ್ರಾಫ್ಟನ್ನು ಇನ್ನೂ ಚೆನ್ನಾಗಿ ಮಾಡ್ಕೋತಾರೆ. ಅಂದರೆ ಇನ್ನೊಂದಷ್ಟು ಒಳ್ಳೆ ಕ್ಯಾಮ್ರಾಗಳು, ಇನ್ನೊಂದಷ್ಟು ಒಳ್ಳೆ CGಗಳನ್ನ ಆ್ಯಡ್ ಮಾಡ್ತಾರೆ ಹೊರತು ಎರಡರಲ್ಲೂ ಕೂಡ ಕಂಟೆಂಟ್ ಅಂತ ಏನು ಹೇಳ್ತೀರಿ, ರೈಟಿಂಗಿಗೆ ಬರುತ್ತೆ ಅದು ಕೊನೆಗೆ. ಸೊ ಅದು ಬೇಸಿಕ್ ಅಷ್ಟೇ ಇರುತ್ತೆ ಅದು. ಇದು ಪ್ಯಾನ್ ಇಂಡಿಯಾ ಅನ್ನೋದು
ಮಾರ್ಕೆಟ್ ಅಂತ ಒಂದೇನಿದೆಯಾ ಅದು ಸೃಷ್ಟಿ ಮಾಡಿರೋದು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಈಗಾಗಲೇ ಹೇಳ್ತಿದ್ವಿ ನಾವು ನಿಮಗೆ ಆ್ಯಸ್ ಎ ಡಿರೆಕ್ಟರ್ ಆಗಿ ಈಗ ಸಿನಿಮಾಗಳನ್ನ ಮಾಡೋವಾಗ ಈಗ ನಾವು ಏನು ಹೇಳ್ತೀವಿ ಅಂತಂದರೆ ಈಗ ಜನಕ್ಕೆ ಅಫ್ಕೋರ್ಸ್ ಅಟ್ ದ ಎಂಡ್ ಆಫ್ ದ ಡೇ ಜನ ಕಂಟೆಂಟ್ ನೋಡ್ತಾರೆ, ಅದ್ರಲ್ಲಿ ಚೆನ್ನಾಗಿದ್ರೆ ಎಂಥ ಪ್ಯಾನ್ ಇಂಡಿಯಾ ಆಗಲಿ ಅಥವಾ ಎಂಥ ನಮ್ಮ ನೇಟಿವ್ ತಕ್ಕಂಗೆ ಸಿನಿಮಾಗಳು ಜನ ನೋಡಿ ಅದನ್ನು ಗೆಲ್ಲಿಸ್ತಾರೆ. ಸೊ ಆ್ಯಸ್ ಎ ಡಿರೆಕ್ಟರ್ ಆಗಿ ನಿಮ್ಗೆ ಏನಾದ್ರು ಆಸೆ ಇದೆಯಾ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಒಂದು? ಆಮೇಲೆ ಈಗ ಸಣ್ಣ ಡೈರೆಕ್ಟರ್ಸ್ ಇವಾಗ ಹೇಳ್ದಂಗೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ, ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇವಾಗ ಹೇಳ್ದಂಗೆ ದುಡ್ಡು ಕೋಟಿ 100 ಕೋಟಿ 200 ಕೋಟಿ ಇದ್ರೆ ಸಿನಿಮಾ ಆಗುತ್ತೆ, ಇಲ್ದಿದ್ರೆ ಆಗೋದಿಲ್ಲ ಅನ್ನೋ ಮೈಂಡ್ಸೆಟ್ಟಿಗೆ ಜನ ಹೋಗಿದ್ದಾರೆ. ಸೊ ಇದರಿಂದ ಎಷ್ಟೋ ನಿರ್ದೇಶಕರು ಕೂಡ ಸಿನಿಮಾನೇ ಬೇಡ ಅಥವಾ ನಿರ್ದೇಶನನೇ ಬೇಡ ಅಂತ ಹೋಗಿ ಮೂಲೆ ಸೇರ್ಕೊಂಡಿರೋದು ಉಂಟು. ಆಮೇಲೆ ಎಷ್ಟೋ ನಿರ್ದೇಶಕರು ಡಿಪ್ರೆಷನ್ಗೆ ಹೋಗಿರೋದು ಉಂಟು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದಾರಲ್ಲ, ಅದು ನನ್ನ ಕಥೆಯನ್ನ ಸುಮಾರು ಜನರಿಗೆ ಮುಟ್ಸೋಕಿರೋ ಒಂದು ದಾರಿ, ಅದು ಕೆಟ್ಟದ್ದಲ್ಲ. ಆದರೆ ಒಂದು ಇಂಡಸ್ಟ್ರಿಯಾಗಿ ಸಣ್ಣ ಸಿನಿಮಾಗಳು ಅಥವಾ ಹೊಸಬ್ರ ಸಿನಿಮಾಗಳನ್ನು ಕೂಡ ಬೆಳೆಸೋದು ಒಂದು ಆ ಎನ್ವೈರನ್ಮೆಂಟ್ದು ಇಂಪಾರ್ಟೆನ್ಸ್ ಆಗಿರುತ್ತೆ. ಆದರೆ ಇಲ್ಲಿ ಸಣ್ಣ ಸಿನಿಮಾಗಳನ್ನು ಅಥವಾ ಇಲ್ಲಿಯ ಹೊಸ ಕಥೆಗಾರರನ್ನ ಅಥವಾ ಹೊಸ ನಿರ್ದೇಶಕರನ್ನ ಒಂದಷ್ಟು ದೊಡ್ಡ ಮಂದಿ ಈಗಾಗಲೇ ಹೆಸರು ಮಾಡಿರೋರು ಅವ್ರಿಗೊಂದು ಹುರುಪು ತುಂಬುವ ಕೆಲಸ ಅಥವಾ ಬೆಂಬಲವನ್ನು ನೀಡೋ ಕೆಲಸವನ್ನು ಮಾಡಬೇಕು, ಇನ್ನು ಅಂದರೆ ಮಾಡ್ತಿದ್ದಾರೆ, ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಈ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ಏನಾಗಿದೆ ಅಂತಂದರೆ, ಒಂದೇ ಹೊತ್ತಿಗೆ ಒಂದು ದೊಡ್ಡ ಸಿನಿಮಾ ಇಲ್ಲಿ ಬಂದಾಗ, ಇಲ್ಲೇ ಬಿಡುಗಡೆ ಆದಾಗ ಒಂದು 300 ಸ್ಕ್ರೀನ್ಸಲ್ಲಿ ಏನಾದರೂ ಬಿಡುಗಡೆ ಆದರೆ ಬೇರೆ ನುಡಿಯ ಸಿನಿಮಾ, ಆ ವಾರ ಬಿಡುಗಡೆಯಾಗಿರೋ ಹೊಸಬ್ರ ಸಿನಿಮಾಗೆ ಜಾಗ ಸಿಗಲ್ಲ. ಅಂದರೆ ಈಗ ಅವರೇ ಒಂದು ಮಾತು ಹೇಳ್ತಾರೆ, ಮತ್ತು ಮಾರ್ಕೆಟ್ ಅವರೇ ಏನಂದರೆ, ನಿಮ್ಮ ಸಿನಿಮಾ ತಾಕತ್ತಿದ್ರೆ ಯಾರು ತಡೆಯೋಕ್ಕಾಗಲ್ಲ ಅಂತ. ತಾಕತ್ತು ಇರುತ್ತೆ, ಆದರೆ ಜನಕ್ಕೆ ನೋಡೋಕ್ಕೆ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಏನು ಮಾಡೋದು? ಅಂದರೆ ಸಿನಿಮಾ ಮಾಡಿರೋ ತಂಡ ಬರೀ ಕಂಟೆಂಟ್ ಅಷ್ಟೇ ಅಲ್ಲ, ಅದ್ರದ್ದು ಪ್ರಮೋಷನ್ನು ಮತ್ತು ಅದನ್ನು ಥಿಯೇಟ್ರಲ್ಲಿ ಎಷ್ಟು ದಿನ ಗಟ್ಟಿಯಾಗಿ ನಾವು ಅದನ್ನು ಉಳಿಸ್ಕೋತೀವಿ ಅನ್ನೋದ್ರದ್ದು ಎಲ್ಲದೂ ಕೂಡ ಎಂಪವರ್ ಆಗಿಲ್ಲದೆ ಇದ್ದರೆ, ಅಂದರೆ ಅಷ್ಟು ಬಲ ಅವನಿಗೆಲ್ಲ ಇಲ್ಲದೆ ಇದ್ದರೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೂ ಅದು ಮುಟ್ಟಲ್ಲ ಜನರಿಗೆ. ಯಾಕಂದರೆ ಈಗ ತುಂಬ ಫೇಸ್ಲೆಸ್ ಆಗಿಬಿಟ್ಟಿದೆ ಈಗ ಇಂಡಸ್ಟ್ರಿ. ಅಂದರೆ ಯಾರನ್ನ ಹೋಗಿ ನನ್ನ ಸಿನಿಮಾ ಬಗ್ಗೆ ಹಿಂಗೆ ಆಗ್ತಿದೆ, ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದಾಗ, ಅಂದರೆ ಎಸ್ಪೆಷಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಬಗ್ಗೆ ಹೇಳೋದಾದರೆ, ಮಲ್ಟಿಪ್ಲೆಕ್ಸ್ಗಳ ಬಗ್ಗೆ ಹೇಳೋದಾದರೆ, ಇಲ್ಲಿ ನಾನು ಇವ್ರನ್ನ ಹೋಗಿ ಮಾತಾಡಿಸ್ಬೇಕು ಅನ್ನೋದೊಂದು ಒಂದು ಮುಖ ಸಿಗಬೇಕಲ್ಲ ಕೊನೆಗೆ, ಅದು ಇಲ್ಲ. ಈಗ ಅದು ಎಲ್ಲೋ ಕೂತ್ಕೊಂಡು ಮಾಡ್ತಿದ್ದಾರೆ ಅಥವಾ ಎಲ್ಲೋ, ಯಾಕಂದರೆ ನಾನು ಇದನ್ನ ಒಂದು ಸಿನಿಮಾ ಬಿಡುಗಡೆ ಮಾಡಿ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ನಮಗೆ ಚಾಲೆಂಜಸ್ಗಳಿದೆ, ಇದನ್ನು ಮೀರಬೇಕು. ಇದನ್ನು ಮೀರೋದು ಒಂದು ಒಳ್ಳೆ ತಂಡ, ಅಂದರೆ ಹೆಸರು ಮಾಡಿರೋ ತಂಡ ಅಥವಾ ದುಡ್ಡಿರೋ ತಂಡ, ಈ ಥರದ್ದೆಲ್ಲ ಸಿಕ್ಕಾಗ ನನ್ನ ಸಿನಿಮಾನ ಇನ್ನೊಂದಷ್ಟು ಮಂದಿಗೆ ತೋರಿಸ್ಬೋದು. ಅಂದರೆ ಈ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ವರ್ಡ್ ಆಫ್ ಮೌತ್ ಹೇಳಕ್ಕೆ ಎನಫ್ ಮೌತ್ಗಳಿರ್ಬೇಕು. ಸೊ ಒಂದಷ್ಟು ಜನ ನೋಡ್ಬೇಕಲ್ಲ ಸಿನಿಮಾ. ನನ್ನ ಸಿನಿಮಾ ಬಂದಿದ್ದೇ ಗೊತ್ತಾಗ್ಲಿಲ್ಲ, ಓದಿದ್ದು ಗೊತ್ತಾಗ್ಲಿಲ್ಲ ಅನ್ನೋದಾದ್ರೆ ಇದೆಲ್ಲ ತುಂಬಾ ಎಡವಟ್ಟುಗಳಾಗ್ತವೆ. ಅಂದ್ರೆ ನೀವು ಕೇಳಿರ್ತೀರಿ, ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು, ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಹೋಗ್ಬಿಡ್ತು ಅಂತ, ಅಥವಾ ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು 3-4 ಸಿನಿಮಾ ಒಂದೇ ಸರಿ ಬಂತು ಹೋಗ್ಬಿಡ್ತು ಅಂತ. ಸೊ ಈ ಥರದ್ದೆಲ್ಲದು ಕೂಡ ಒಂದು ಮಾರ್ಕೆಟ್ ಅಥವಾ ಒಂದು ಇಂಡಸ್ಟ್ರಿ ಸಣ್ಣ ಉಸಿರಾಟಕ್ಕೆ ಜಾಗ ಮಾಡ್ಕೊಡ್ಬೇಕು ಬೇರೆಯವ್ರಿಗೂ ಕೂಡ ಅಂತ ನನಗೆ ಅಂತ ಅನಿಸಿಕೆ. ಈ ಡಿರೆಕ್ಟರ್ಸ್ಗಳಿಗೆ ಆಗ್ತಿರುವಂಥ ಡಿಪ್ರೆಷನ್, ಖಿನ್ನತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದು ತುಂಬ ಸೀರಿಯಸ್ ವಿಷಯ. ಯಾಕಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಈಗ ಹೆಂಗಾಗಿದೆ ಅಂತಂದರೆ, ಒಂದು ಸಿನಿಮಾ ನೋಡಲೇಬೇಕು ಅಥವಾ ಒಂದು ಸಿನಿಮಾ ಚೆನ್ನಾಗಿರಬೇಕು ಅಂತ ಅನ್ನೋದಕ್ಕಿಂತ ಒಂದು ಸಿನಿಮಾ ಹೆಸರು ಮಾಡಲೇಬೇಕು ಅಂತಿದೆ. ಹೌದು. ನಾನು ನನ್ನ ಕಂಟೆಂಟ್ ಇಟ್ಕೊಂಡು ನಾನು ಒಂದು ಒಳ್ಳೆ ಸದಭಿರುಚಿಯ ಸಿನಿಮಾಗಳು, ಮನೆ ಮಂದಿಯೆಲ್ಲ ಕೂತು ನೋಡ್ಕೊಳ್ಬೋದ ಸಿನಿಮಾಗಳು ಅಂತ ಮಾಡಿದರೂ ಕೂಡ ಅದು ಅಷ್ಟನ್ನೇ ಬೇಡ್ತಿಲ್ಲ ಇಂಡಸ್ಟ್ರಿ. ಹೆಸರು ಮಾಡಿದೆಯಾ ಸಿನಿಮಾ ಅಂತ, ಅಥವಾ ಅದು ಹಾಕಿರೋ ದುಡ್ಡು ತಂದಿದೆಯಾ ಅಂತ. ಇದು ಬಿಸ್ನೆಸ್ ಹೌದು ಸಿನಿಮಾ, ಆದರೆ ಈ ಬಿಸ್ನೆಸ್ನ ನೋಡಬೇಕು ಅನ್ನೋರು ಇರ್ತಾರಲ್ಲ, ಸೊ ಅವರು ತುಂಬ ಕಮ್ಮಿ ಜನ ನೋಡ್ತಿದ್ದಾರೆ ಸಿನಿಮಾನ. ಹಾಗೆ ಈಗ ಒಂದಷ್ಟು ಜನ ಪ್ರೊಡ್ಯೂಸರ್ಗಳು ಅಂತ ಇದ್ದವರು ಈ ಸಿನಿಮಾಗಳನ್ನು, ಹೆಸರು ಮಾಡ್ತಿರೋ ಸಿನಿಮಾಗಳನ್ನು, ಹೊಸಬ್ರು ಸಿನಿಮಾಗಳ ಮೇಲೆ ಕಣ್ಣು ಇಟ್ಟಿರ್ತಾರೆ. ಒಂದು ಸಣ್ಣ ಬಜ್ ಕ್ರಿಯೇಟ್ ಆಗಿದ್ದಾಗ ಅದನ್ನು ನೋಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಒಳ್ಳೆ ಸ್ಟೇಜಲ್ಲಿದೆ. ಆದರೆ ಆ ಸಿನಿಮಾ ಯಾಕೆ
ಅದಕ್ಕೆ ಹೂಡಿದ್ದ ದುಡ್ಡನ್ನು ತೆಗೆದಿಲ್ಲ ಅಥವಾ ಅದಕ್ಕೆ ಹೂಡಿದ್ದ ಅದು ಅಂದ್ಕೊಂಡಿದ್ದ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರುವ ಸುಮಾರು ಕಾರಣಗಳಿದೆ. ಆದರೆ ಅದನ್ನು ಅವ್ರು ಕನ್ಸಿಡರ್ ಮಾಡ್ತಿಲ್ಲ. ಹೀಗಾಗಿ ಒಂದಷ್ಟು ನಿರ್ದೇಶಕರು ಒಳ್ಳೆ ಸಿನಿಮಾ ಮಾಡಿದರೂ ಕೂಡ ಒಂದಷ್ಟು ಹೊಸ ಸಿನಿಮಾ ಮಾಡಬೇಕು ಅಂತ ಹೋದಾಗ ಇದೆಲ್ಲ ಅಡ್ಡ ಆಗ್ತಿದೆ. ಅಂದರೆ ನಿನ್ನ ಹಿಂದಿನ ಸಿನಿಮಾ ಏನಾಗಿತ್ತು, ಏನು ಮಾಡಿತ್ತು ಅಂತ. ಸೊ ಇದಕ್ಕೆ ಆ ಸಿನಿಮಾನೇ ಅಳತೆಗೋಲಾಗಬೇಕು. ಅಂದರೆ ಈಗ ಅವಾಗ ಒಂದು ಮಾತಿತ್ತು ಹಳೆ ಕಾಲದಲ್ಲಿ, ಒಬ್ಬ ನಿರ್ಮಾಪಕ ಮೊದಲು ಮಾಡ್ತಿದ್ದ ಸಿನಿಮಾನ. ನನಗೆ ಈಗ ಫಾರ್ ಎಕ್ಸಾಂಪಲ್ ಮಂತ್ರಾಲಯ ಮಹಾತ್ಮೆ ಥರದ ಸಿನಿಮಾ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದೆ. ಅದಕ್ಕೆ ನಾನು ಒಬ್ಬ ಕತೆಗಾರರನ್ನ ಹಿಡಿತೀನಿ. ಆ ಕತೆಗಾರರ ಕತೆ ಬರೆಸಿದ ಮೇಲೆ ಈ ಥರ ಸಿನಿಮಾಗಳನ್ನು ಮಾಡಿ ಹೆಸರಾಗೋರ ಹತ್ರ ನಾನು ಹೋಗಿ ನಿರ್ದೇಶನ ಮಾಡಿಸ್ತೀನಿ. ಅದಕ್ಕೆ ಹೊಂದುವಂಥ ನಟರನ್ನ ನಾನು ಕೂಡಿ ಹಾಕ್ತೀನಿ ಒಂದು ಕಡೆಗೆ. ಈ ಥರದ ಸಿನಿಮಾ ಆದಾಗ ಮೊದಲು ಮಾಡ್ತಿದ್ದ ಸಿನಿಮಾ, ಅವಾಗ ಹೆಚ್ಚೆಚ್ಚು ಸಿನಿಮಾಗಳು, ಆಮೇಲೆ ಇನ್ನೂ ಗಟ್ಟಿ ಸಿನಿಮಾಗಳು ಬರ್ತಿದ್ವು. ಈಗ ಹಂಗಾಗ್ತಿಲ್ಲ. ಈಗ ಏನಾಗ್ತಿದೆ ಅಂದರೆ ಹೀರೋ ಮೊದಲು ಮಾಡ್ತಾರೆ ಅಥವಾ ನಿರ್ದೇಶಕ ಮೊದಲು ಮಾಡ್ತಾರೆ. ಇದು ಸ್ವಲ್ಪ ಈ ಬದಲಾವಣೆ ಇನ್ನೂ ಸ್ವಲ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಸಿನಿಮಾಗೆ ದುಡ್ಡು ಹೂಡೋರು ಕೂಡ ಸಿನಿಮಾದ ಮೇಲಿನ ಒಲವನ್ನು ಇನ್ನೂ ಜಾಸ್ತಿ ಹೆಚ್ಚು ಮಾಡ್ಕೊಂಡು ಬಂದರೆ, ನೀವು ಹೇಳ್ತಿರೋ ಈ ನಿರ್ದೇಶಕರ ಡಿಪ್ರೆಷನ್ ಅನ್ನೋದಿದೆಯಲ್ಲ, ಅದು ಅವಾಗ ಇರಲಿಲ್ಲ. ಯಾಕಂದರೆ ಓಂ ಸಾಯಿ ಪ್ರಕಾಶ್ ಸರ್ ಥರದವರು ಅಥವಾ ಬಿ ರಾಮಮೂರ್ತಿ ಸರ್ ಥರದವರು ಅಥವಾ ಹಿಂದಿನ ಸುಮಾರು ಜನ ಡೈರೆಕ್ಟರ್ಗಳು ಒಂದೇ ಹೊತ್ತಲ್ಲಿ ಸುಮಾರು ಸಿನಿಮಾಗಳಲ್ಲಿ ತೊಡಗಿಕೊಂಡಿರೋ ಇದಿದೆ. ಅಂದರೆ ಭಾರ್ಗವ ಸರ್ ಥರದವರು 50-60 ಸಿನಿಮಾಗಳನ್ನು ಮಾಡಿದ್ದಾರೆ, 100 ಸರ್ ಸಿನಿಮಾಗಳನ್ನು ಮಾಡಿ. ಇದೆಲ್ಲ ಆಗ್ತಿದ್ದಿದ್ದು ಯಾಕಂದರೆ ಒಬ್ಬ ನಿರ್ಮಾಪಕ ಅಷ್ಟು ಒಲವಿತ್ತು. ಸೊ ಆ ಒಲವು ಅಂತಹ ಒಳ್ಳೆ ನಿರ್ದೇಶಕರು ಅಥವಾ ಕೆಲಸ ಬಲ್ಲ ನಿರ್ದೇಶಕರು, ನಮ್ಮಲ್ಲಿ ಕೆಲಸ ಬಲ್ಲ ನಿರ್ದೇಶಕರಿಗೆ ಕೊರತೆ ಇಲ್ಲ ಮೇಡಮ್. ಆದರೆ ಈ ಥರದ ಕೊರತೆ ಇದೆ. ಅಂದರೆ ಹಣ ಹೂಡುವವರ ಕೊರತೆ ಇದೆ. ಸೊ ಇಂಡಸ್ಟ್ರಿಯಲ್ಲಿ ಅದೊಂದು ಮಾತಿದೆ, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಹೀರೋಯಿನ್ಸ್ಗೆ ಜಾಗ ಇಲ್ಲ ಅಂತ. ಈಗ ಒಂದು ಸಿನಿಮಾ ಮಾಡ್ತೀವಿ ಅಂತಂದರೆ ಅಗೇನ್ ಇಟ್ ಕಮ್ಸ್ ಟು ಪ್ಯಾನ್ ಇಂಡಿಯಾ, ಅಲ್ಲಿಂದನೋ ಹೀರೋಯಿನ್ಸ್ನ ಕರ್ಕೊಂಬರ್ತಾರೆ ಅಥವಾ ನಮ್ಮವರೇ ಇನ್ನೆಲ್ಲೋ ಹೋಗಿ ಆ್ಯಕ್ಟ್ ಮಾಡ್ತಾರೆ. ಯಾಕಂತಂದರೆ ಜಸ್ಟ್ ಬಿಕಾಸ್ ಇಲ್ಲಿ ನಮಗೆ ಅವಕಾಶ ಸಿಗ್ತಿಲ್ಲ, ಇಲ್ಲಿ ನಮಗೆ ನಮ್ಮ ಕಲೆಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆ ಕಡೆ ಹೋಗ್ತಾರೆ ಅಥವಾ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಸ್ ಎ ಡಿರೆಕ್ಟರ್ ಆಗಿ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕ್ರಿಯೇಟಿವ್ ಚಾಯ್ಸ್ ಅಂತ ಇರುತ್ತಲ್ಲ. ಅಂದರೆ ಸಿನಿಮಾ ನಾನು ಕತೆ ಬರೆಯುವಾಗ ಆ ಕ್ರಿಯೇಟಿವ್ ಚಾಯ್ಸ್ ನಮ್ಮ ಸುತ್ತಮುತ್ತಲನ್ನೇ ನೋಡಿರುತ್ತೆ. ಆದರೆ ಯಾವಾಗ ಇದು ನಿಮ್ಗೆ ಹೇಳಿದ್ನಲ್ಲ, ನಿಮ್ಗೆ ಈ ಮಾರ್ಕೆಟ್ ಅಂತ ಬಂದ ತಕ್ಷಣವೇ ಅದ್ರ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತೆ. ಈಗ ನನ್ನ ಹತ್ರ ದುಡ್ಡಿದೆ, ನಾನು ಇಂಥ ಆ್ಯಕ್ಟರ್ನ, ಅದು ನೀವು ಬರೀ ಹೀರೋಯಿನ್ ಅಂತ ಹೇಳ್ತಿದ್ದೀರಿ, ಹೀರೋಯಿನ್ ಅಂತಲ್ಲ, ಪ್ರತಿಯೊಬ್ಬರು ಅಂದರೆ ಟೆಕ್ನಿಷಿಯನ್ಸಿಂದ ಹಿಡಿದು ಯಾವ ಕ್ಯಾಮ್ರಾ ಬರಬೇಕು, ಯಾವ ಕಂಪ್ನಿಯಿಂದ ಬರಬೇಕು ಅನ್ನೋದ್ರಿಂದ ಹಿಡಿದು ತೀರ್ಮಾನಗಳಾಗುತ್ತೆ. ನನ್ನ ಹತ್ರ ದುಡ್ಡು ಕಮ್ಮಿ ಇದೆ ಅಂತ ಅಂದ ತಕ್ಷಣವೇ ನಾನು ನೀವು ಹೇಳ್ದಂಗೆ ನನ್ನ ಸುತ್ತಮುತ್ತಲಿರುವ ಅಥವಾ ಅವರ ಮಾರ್ಕೆಟಿಂದ ಹೆಸರು, ಈಗ ನೀವು ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀರಿ ಅಥವಾ ತುಂಬ ದೊಡ್ಡ ಹೆಸರಿನ ಆ್ಯಕ್ಟರ್ಗಳಂತ ಹೇಳ್ತಿದ್ದೀರಲ್ಲ, ಅವ್ರು ನಮಗೆ ಸಿಗೋದೆ ನನ್ನ ಹತ್ರ ದುಡ್ಡಿದ್ದಾಗ ಮಾತ್ರ, ಅಥವಾ ನನಗೆ ತುಂಬ ಪರಿಚಯಗಳಿದ್ದರೆ ಮಾತ್ರ. ಸೊ ನನ್ನ ಹತ್ರ ದುಡ್ಡು ಇಲ್ದಾಗ ಅನ್ನೋದೊಂದು ಪಾಯಿಂಟ್, ಅಥವಾ ನನ್ನ ಹತ್ರ ದುಡ್ಡಿದೆ, ಈಗ ನನಗೆ ಈ ಕತೆಗೆ ಹೌದು ನನಗೆ ಈ ಆ್ಯಕ್ಟರ್ ಸಿಗ್ತಾರೆ, ನನ್ನ ಈ ಬಜೆಟ್ಗೆ ನಾನು 1 ಕೋಟಿ ಒಳಗಡೆ ಸಿನಿಮಾ ಮಾಡ್ತೀನಿ ಅಥವಾ 4 ಕೋಟಿ ಒಳಗಡೆ ಸಿನಿಮಾ ಮಾಡ್ತೀನಿ ಅನ್ನೋದಕ್ಕೆ ಈ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಬರ್ತಾರೆ. ಆದರೆ ನನ್ನ ಹತ್ರ ದುಡ್ಡು ಕೊಳಿತಾ ಇದೆ, ನಾನು ಪ್ರಪಂಚದ ಯಾರನ್ನ ಬೇಕಾದರೂ ತಗೊಂಡು ನಾನು ನನಗೆ ಬೇಕಾಗಿರುವಂತೆ ಅಷ್ಟು ಟೆಕ್ನಿಕಲ್ ಬ್ರಿಲಿಯನ್ಸಿಂದ ನಾನು ಸಿನಿಮಾ ಮಾಡ್ಬೋದು ಅಂತ ಆದಾಗ ನಾನು ಮಾಡ್ತೀನಿ. ಸೊ ಈ ನಿಟ್ಟಿನಲ್ಲಿ ಅಂದರೆ ಅದು ತುಂಬ ಪ್ರೊಡಕ್ಷನ್ಗೆ ಬಿಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಈ ಪ್ಯಾನ್ ಇಂಡಿಯಾ ನಿಟ್ಟಲ್ಲಿ ನಾವು ಒಂದು ಕಡೆಗೆ ಕೆಲಸ ಮಾಡಿದರೆ ಈಗ ಕೆಲಸಗಳು ಎಲ್ಲ ಕಡೆಯಿಂದನೂ ಆಗ್ತಿರುತ್ತೆ. ಸೊ ಹಾಗಾಗಿ ಇದು ಆ ತಂಡದ ತೀರ್ಮಾನ ಅಂತ ಆಗುತ್ತೆ. ನೀವು ಆ ಡೈರೆಕ್ಟರ್ನ ಕೇಳಿದರೆ ಅಥವಾ ಆ ರೈಟರ್ನ ಕೇಳಿದರೆ ಅಥವಾ ಆ ಪ್ರೊಡಕ್ಷನ್ ಹೌಸ್ನ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಕೊಡ್ತಾರೆ. ಪ್ರೊಡ್ಯೂಸರ್ ಹೇಳಿದ್ರು ಅಥವಾ ಮಾರ್ಕೆಟ್ ಕೇಳ್ತಿತ್ತು ಅಂತ ಡೈರೆಕ್ಟರ್ ಹೇಳ್ಬೋದು, ಪ್ರೊಡ್ಯೂಸರ್ ಏನು ಹೇಳ್ಬೋದು, ಇನ್ನೊಂದಷ್ಟು ಜನರಿಗೆ ಸಿನಿಮಾ ಸಿಗುತ್ತೆ, ಜನ ಹೊಸಬ್ರ ಜೊತೆ ಅಥವಾ ಜನ ಗೊತ್ತಿರೋರಿಂದ ಸಿನಿಮಾ ಅಥವಾ ಜನ ಕಮ್ಮಿ ಹೆಸರಿಗೆ ನೋಡ್ತಿಲ್ಲ, ಇವ್ರಿಗೆ ಅದ್ರ ಪರಿಚಯ ಇದೆ, ಜನ ಬಂದ್ಬಿಡ್ತಾರೆ ಅಂತ. ಸೊ ಮಾರ್ಕೆಟ್ ಡ್ರಿವನ್ ಆಗಿರೋದ್ರಿಂದ ಎಲ್ಲಿವರೆಗೂ ಇದು ಮಾರ್ಕೆಟ್ ಡ್ರಿವನ್ ಆಗಿರುತ್ತೋ ಅಲ್ಲಿವರೆಗೂ ಕ್ರಿಯೇಟಿವ್ ಚಾಯ್ಸಸ್ ಅಥವಾ ಅದನ್ನು ಸ್ವಲ್ಪ ಹಿನ್ನೆಲೆಗೆ ಹೋಗುತ್ತೆ, ಒಂದು ಮೆಟ್ಲ್ ಕೆಳಗೆ ಇರ್ತಾರೆ. ಸೊ ಮತ್ತೆ ಅದೊಂದು ಟಾಕ್ ಇದೆ ಏನಂತಂದ್ರೆ, ಈಗ ನಮ್ಮ ಹೀರೋಗಳಾಗ್ಲಿ
ಏನು ಅಂದರೆ ಒಂದು ಸಿನಿಮಾ ಇವಾಗ ಆಗಿನ ಕಾಲದ ಅಣ್ಣವರೆಲ್ಲ ಏನು ವರ್ಷಕ್ಕೆ 3, 4, 5 ಸಿನಿಮಾ ಮಾಡೋದು ಉಂಟು, 10 ಸಿನಿಮಾ ಮಾಡಿ ರಿಲೀಸ್ ಮಾಡೋದು ಉಂಟು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಬ್ಬ ಹೀರೋ 3 ವರ್ಷಕ್ಕೊಂದು ಸಿನಿಮಾ ಬಿಡೋ ಅದೊಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ಈಗ ಒಂದು ಸಿನಿಮಾ ಮಾಡಿದ್ರೆ ಅದು 3 ವರ್ಷಕ್ಕಾಗುತ್ತೋ 4 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಈಗ ನಮ್ಮ ನಟರನ್ನ ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವು ತುಂಬ ವರ್ಷಗಳ ಕಾಲ ಕಾಯಬೇಕಾಗಿರುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಜಸ್ಟ್ ಬಿಕಾಸ್ ಅಗೇನ್ ಪ್ಯಾನ್ ಇಂಡಿಯಾ ಅವರು ಎಲ್ಲ ಇದು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ಸೊ ಎಲ್ಲ ಕಡೆ ಇದೆ ಅದು. ನಮ್ಮ ಈಗಿನ ಅಂದರೆ ಒಂದು ಕಮರ್ಷಿಯಲೈಸ್ ಸಿನಿಮಾ ಬರ್ತಿರೋದು ತುಂಬ ಕಡಿಮೆ ಆಗ್ತಿದೆ. ಸೊ ಅವ್ರು ಹೇಳ್ತಾರೆ ಇವಾಗ ನನ್ನ ಫೇವ್ರೆಟ್ ಈ ಹೀರೋ ನಾನು ಅವ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು, ನಾನು 2 ವರ್ಷ 3 ವರ್ಷ ಕಾಯಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ ಒಬ್ಬ ಫ್ಯಾನ್ ಆದವ್ರಿಗೆ. ಸೊ ಅವ್ರು ಅದು ಎಲ್ಲೋ ಒಂದು ಕಡೆ ಅವ್ರು ಮಿಸ್ ಮಾಡ್ಕೋತಿದ್ದಾರೆ ಆ ಒಂದು ಕಮರ್ಷಿಯಲೈಸ್ಡ್ ಹೀರೋಗಳನ್ನ ಈ ಒಂದು ಪ್ಯಾನ್ ಇಂಡಿಯಾ ಹೀರೋ ಮಾಡೋಕೆ ಹೋಗಿ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲು ಅಂದರೆ 1 ವರ್ಷಕ್ಕೆ ಅದನ್ನು ಹೇಳ್ತೀನಿ ನಾನು. ಏನಂದರೆ 2 ವರ್ಷ ಅದನ್ನ 1964 ಮತ್ತು 68 2 ಸರಿ ಅಣ್ಣವ್ರದ್ದು 14 ಸಿನಿಮಾ ರಿಲೀಸ್ ಆಗಿದೆ ಒಂದೇ ವರ್ಷ. ಸೊ ಇದೆಲ್ಲದು ಆಗ್ತಿದ್ದಿದೆ ಹೆಂಗೆ ಅಂತಂದ್ರೆ, ಒಂದು ಪ್ರೊಡಕ್ಷನ್ ಹೌಸ್ ಇರಬೇಕು. ಪ್ರೊಡಕ್ಷನ್ ಹೌಸು ಅದರದ್ದು ಕೆಲಸ ಈಗ ಒಂದು ಫ್ಯಾಕ್ಟ್ರಿಯಿಂದ ಒಂದು ಐಟಮ್ನ ಪ್ರಾಡಕ್ಟ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರಲ್ಲ, ಅದ್ರ ಥರ ಒಂದು ಸಿನಿಮಾನ ಪ್ರಾಡಕ್ಟ್ ಮಾಡಿ ಅದನ್ನು ವರ್ಷ ಇಷ್ಟು ಸಿನಿಮಾ ಬಿಡಬೇಕು ನಾನು ಅಂತ ಇರುತ್ತಲ್ಲ, ಆ ಥರದ್ದು ಪ್ರೊಡಕ್ಷನ್ ಹೌಸ್ಗಳು ಈಗ ಕಮ್ಮಿ ಆಗಿದೆ. ಅದು ಒಂದು. ಆಮೇಲೆ ತಂಡಗಳು ಕಮ್ಮಿ ಆಗಿದೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ಒಬ್ಬ ನಟನಿಗೆ ಅಥವಾ ಒಬ್ಬ ನಟಿಗೆ ಅವರು ಸಿನಿಮಾಗಳನ್ನು ಮಾಡ್ತಾ ಹೋದಂಗೆಲ್ಲ ಒಂದು ಇಮೇಜ್ ಅಂತ ಕ್ರಿಯೇಟ್ ಆಗುತ್ತೆ. ಅಂದರೆ ಈ ಥರದ ಸಿನಿಮಾಗಳು ಅವ್ರಿಗೆ ಒಪ್ಪಲ್ಲ, ಈ ಥರದ ಸಿನಿಮಾಗಳು ಅವ್ರಿಗೆ ಒಪ್ಪತ್ತೆ ಅಂತ. ಸೊ ಇದನ್ನು ತೀರ್ಮಾನ ಮಾಡಿ ಅದನ್ನು ಕಥೆಯಾಗಿ ಕಟ್ಟಿಕೊಡೋಕ್ಕೆ ಒಂದಷ್ಟು ಹೊತ್ತು ಹಿಡಿಯುತ್ತೆ. ಸೊ ಆ ಹೊತ್ತನ್ನ ಮತ್ತೆ ಆ ತಂಡನ ಕಟ್ಟಕ್ಕೆ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ. ಸೊ ಅವಾಗಿನ ಪ್ರೊಡಕ್ಷನ್ ಹೌಸ್ಗಳು ಇದನ್ನು ಕೂಡ ಮಾಡ್ತಿದ್ರು. ಹಾಗಾಗಿ ಒಬ್ಬ ಆ್ಯಕ್ಟರು ಒಂದು ಸಿನಿಮಾ ಮುಗಿಸ್ಕೊಂಡು ಬಂದ ತಕ್ಷಣನೇ ಇನ್ನೊಂದು ಸಿನಿಮಾ ಅವ್ರಿಗೆ ಅಣಿಯಾಗಿರ್ತಿತ್ತು, ಬನ್ನಿ ಶೂಟ್ ಮಾಡೋಣ ಅನ್ನೋ ಥರ, ಅಥವಾ ಇನ್ನೊಂದು ತಂಡ ಕಾಯ್ತಿತ್ತು. ಸೊ ಈ ತೊಡಗಿಕೊಳ್ಳುವಿಕೆ ಅಥವಾ ಈ ತಂಡಗಳು ಇದ್ವಲ್ಲ, ನೀವು ಯಾರದೇ ಸೂಪರ್ ಸ್ಟಾರ್ಗಳನ್ನು ನೋಡ್ರಿ, ಇಂಥದ್ದೊಂದು ತಂಡ ಅಥವಾ ಅಂಥ ಒಂದು ಪ್ರೊಡಕ್ಷನ್ ಹೌಸ್ಗಳು ಇದ್ದಿದ್ದರಿಂದ ಅಷ್ಟೊಂದು ಸಿನಿಮಾಗಳನ್ನು ಮಾಡೋಕ್ಕಾಯ್ತು. ಈಗ ಆ ಥರದ್ದು ತಂಡಗಳಿಲ್ಲ. ಅಂದರೆ ಈಗ ಚಿ ಉದಯಶಂಕರ್ ಥರದವರು ರೈಟರ್ಗಳು, ಅಂದರೆ ಸಿನಿಮಾಗಾಗಿ ತೊಡಗಿಸ್ಕೊಂಡು ಅಷ್ಟು ಗುಣಮಟ್ಟದ ಸಿನಿಮಾಗಳನ್ನು ಕೊಡ್ತಿರೋ ರೈಟರ್ಗಳು ತುಂಬ ಕಮ್ಮಿ ಆಗಿದ್ದಾರೆ. ಇಲ್ಲ ಅಂತಲ್ಲ, ಆದರೆ ಅಷ್ಟು ಸ್ಪೀಡ್ ಇದೆಯಲ್ಲ. ಅಂದರೆ ಒಬ್ಬ ನಟನಿಗೆ ಅಂದರೆ ಅವರು ಕರ್ಣ ಥರದ ಸಿನಿಮಾನೂ ಬರೀತಾರೆ, ಈ ಕಡೆಗೆ ಜೀವನ ಚೈತ್ರ ಥರದ ಸಿನಿಮಾನೂ ಕೂಡ ಬರೀತಾರೆ. ಅಂದರೆ ಒಂದೇ ಹೊತ್ತಲ್ಲಿ ಸುಮಾರು ಮಂದಿಯ ಇಮೇಜ್ಗೆ ತಕ್ಕಂಗೆ ಬರೆಯೋರು ಕೂಡ ಕಮ್ಮಿ ಇದ್ದಾರೆ. ಅಂದರೆ ತೆರೆಕತೆ ಕಥೆಗಳಿಗೆ, ಕಾದಂಬರಿಗಳಿಗೆ ಕನ್ನಡ ಸಾಹಿತ್ಯ ಯಾವತ್ತೂ ಕೊರತೆ ಆಗಲ್ಲ. ಯಾಕಂದರೆ ನಾವು ಈ ನೆಲ ಅಷ್ಟೊಂದು ಸಾಹಿತ್ಯನ ತನ್ನಲ್ಲಿ ಇಟ್ಕೊಂಡಿದೆ. ಆದರೆ ತೆರೆಕಥೆಗಳನ್ನು ಬರೆಯೋರು, ಅಂದರೆ ಸ್ಕ್ರೀನ್ ಪ್ಲೇಗಳನ್ನು ಬರೆಯೋರು ತುಂಬ ಕಮ್ಮಿ ಇದ್ದಾರೆ. ಅದು ಒಂದು ಕೊರತೆ ಇದೆ ನನ್ನ ಪ್ರಕಾರ. ಆಮೇಲೆ ಮಾರ್ಕೆಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಸಿನಿಮಾನ ನೋಡುವ ಲಕ್ಸುರಿ ಇದೆಯಲ್ಲ, ಅದು ತುಂಬ ಕಮ್ಮಿ ಜನರಿಗೆ ಆಗಿದೆ. ಈಗ ನಾನೇ ಸಿನಿಮಾದವನಾಗಿ ವಾರಕ್ಕೆ ಒಂದು 2-3 ಸಿನಿಮಾ ನೋಡ್ತಿದ್ದೆ ನಾನು ಒಂದಷ್ಟು ವರ್ಷಗಳ ಹಿಂದೆ. ಈಗ ಏನಾಗಿದೆ ಅಂತಂದರೆ, ಇದು ನನಗೆ ಫ್ರೆಂಡ್ಲಿ ಆಗಿಲ್ಲ, ಅಂದರೆ ನೋಡುಗ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಇಲ್ಲ. ಈಗ ನಿನ್ನೆ ತಾನೇ ನನ್ನ ಫ್ರೆಂಡ್ ಒಬ್ಬನ ಹತ್ರ ಮಾತಾಡ್ತಿದ್ದೆ, ಅವನಿಗೆ 5 ತಾಸು ಬೇಕಾಗಿದೆ ಒಂದು ಸಿನಿಮಾನ ನೋಡಕ್ಕೆ. ಹಂಗಲ್ಲ, ಅಂದ್ರೆ ನಾನು ಥಿಯೇಟರ್ಗೆ ಹೋಗಿ ನೋಡಕ್ಕೆ 2.5 ತಾಸಿನ ಸಿನಿಮಾ ನೋಡಕ್ಕೆ ಅವ್ನು ಇರೋ ಜಾಗದಿಂದ ಹೋಗಿ ಬರಕ್ಕೆ 1 ತಾಸು. ಆಮೇಲೆ ಥಿಯೇಟರ್ ಒಳಗಡೆ ಸಿನಿಮಾ ಶುರುವಾಗಕ್ಕೆ, ಸಿನಿಮಾ ಇಂಟರ್ವಲ್ಲು, ಇವನ್ನೆಲ್ಲ ಸೇರಿಸಿ. ಸೊ ಹಿಂಗೆ ಒಂದು 5 ತಾಸು ನನ್ನ ಬದುಕಿನ ಒಂದು 5 ತಾಸನ್ನ ನಾನು ತೆಗೆದಿಡ್ತೀನಿ ಅಂತ ಅಂದರೆ, ಅದಕ್ಕೆ ಬೇಕಾಗಿರುವ ಮನಸ್ಥಿತಿ ಇದೆಯಲ್ಲ, ನಾನು 5 ತಾಸನ್ನ ಅದನ್ನ ತುಂಬ ಇನ್ವಾಲ್ವ್ ಆಗಿರುವ ಅಥವಾ ತುಂಬ ಒಲವಿರುವ ಸಿನಿಮಾಗಳಿಗೆ ಮಾತ್ರ ಸಿನಿಮಾ ಮಾಡ್ತಿದ್ದೆ, ಅಂದರೆ ಮುಡಿಪಾಗಿಡ್ತಿದ್ದಾರೆ ಜನ. ಆ ಸುದ್ದಿ ಗೊತ್ತಾಗಬೇಕು, ಈ ಸಿನಿಮಾ ಹೋಗ್ಲೇಬೇಕು ನಾನು ಅಂತ, ಅಷ್ಟು ಬಸ್ ಕ್ರಿಯೇಟ್ ಆಗದೆ ಇರೋವರೆಗೂ ಅಥವಾ ಅದ್ರದ್ದು ಪ್ರಚಾರ ಆಗದೆ ಇರೋವರೆಗೂ ಸಿನಿಮಾಗೆ ಹೋಗ್ತಿಲ್ಲ ಜನ. ಈ ಥರದ್ದು ಕೂಡ ಮಾರ್ಕೆಟ್ಗಳು ಕೂಡ ಇದಾಗಿದೆ. ಆಮೇಲೆ OTTಗಳು ಬಂದ ಮೇಲೆ ಇನ್ನೂ ಇದು ಬದಲಾಗಿದೆ. ಅಂದರೆ ನೀವು ಹೇಳ್ತಿದ್ರೆ ಸಣ್ಣ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಅಂತ. ಸಣ್ಣ ಸಿನಿಮಾಗಳನ್ನು ತುಂಬ ಬೇಗ ನಾವು OTTನಲ್ಲಿ ನೋಡ್ಬೋದು ಅನ್ನೋದು ಕೂಡ ನನ್ನ ಮನಸ್ಥಿತಿನ ಬದಲಾಯಿಸಿದೆ. ನಾನು ಹೋಗ್ಬೇಕಾ ಥಿಯೇಟರ್ಗೆ ಅಂತ ಅನ್ನೋದು. ಇದೆಲ್ಲದಕ್ಕೂ ಮತ್ತೆ ನಾವು ಹಿಂದಿನ ದಾರಿ, ಅಂದರೆ ಅಂಬೇಡ್ಕರ್ ಅವ್ರದ್ದು ಮಾತಿದೆಯಲ್ಲ, ಒಂದು ಇತಿಹಾಸನ ಕಟ್ಟೋರು ಇತಿಹಾಸನ ಮರಿಬಾರ್ದು ಅಂತ. ಸೊ ಅದನ್ನು ನೋಡ್ಕೋಬೇಕು. ಅಂದರೆ
ರಾಜ್ಕುಮಾರ್ ಥರದ ಸ್ಟಾರ್ಗಳಾಗಲಿ, ವಿಷ್ಣುವರ್ಧನ್ ಸರ್ ಥರದ ಸ್ಟಾರ್ಗಳಾಗಲಿ, ಅನಂತ್ನಾಗ್ ಸರ್ ಥರದ ಸ್ಟಾರ್ಗಳಾಗಲಿ, ಶಂಕರ್ನಾಗ್ ಥರದ ಸ್ಟಾರ್ಗಳಾಗಲಿ, ಅವರು ದೊಡ್ಡ ಸಿನಿಮಾಗಳನ್ನು ಮಾಡೋದ್ರ ಜೊತೆಗೆ ಸಣ್ಣ ಸಿನಿಮಾಗಳನ್ನು ಮಾಡ್ತಿದ್ರು. ಅಂದರೆ ನಿಮಗೆ ಮಯೂರ ಇದೆ, ಪಕ್ಕಕ್ಕೇನೆ ನಿಮ್ಗೆ ಹಾಲುಜೇನು ಕಾಣಿಸುತ್ತೆ, ನಿಮಗೆ ಸಾಹಸ ಸಿನಿಮಾ ಕಾಣಿಸುತ್ತೆ, ಪಕ್ಕಕ್ಕೇನೆ ನಿಮಗೆ ಒಂದು ಸಣ್ಣದು ಸಿನಿಮಾ, ಅಂದ್ರೆ ಸಣ್ಣದಂದ್ರೆ ಕಥೆಯಲ್ಲಿ ಸಣ್ಣದಲ್ಲ, ಅದ್ರದ್ದು ಪ್ರೊಡಕ್ಷನ್ ವೈಸ್ ಸಣ್ಣದು ಸಿನಿಮಾಗಳ, ಅಥವಾ ಅದು ಹೇಳಕೊಟ್ಟಿರೋ ವಿಷಯಗಳಲ್ಲಿ ಸಣ್ಣದು. ನೀವು ಯಾವಾಗಲೂ ನಾನು ಕೆರಳಿಸುವ ವಿಷಯಗಳನ್ನೇ ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಗೌರಿ ಗಣೇಶ ಥರದ ಸಣ್ಣದೊಂದು ಸಿನಿಮಾ ಕೂಡ ಮಾಡ್ತೀನಿ, ಅಥವಾ ನಾನು ಬಯಲುದಾರಿ ಥರದ ಸಿನಿಮಾಗಳು ಕೂಡ ಮಾಡ್ತೀನಿ. ಸೊ ಈ ಥರದ ವೇರಿಯೇಷನನ್ನು ಒಬ್ಬ ಸ್ಟಾರ್ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಅದಾದರೆ ಇನ್ನು ಸ್ವಲ್ಪ ಎಂಪವರ್ ಆಗುತ್ತೆ. ಅಥವಾ ಸುಮಾರು ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಜನ ಮಾಡ್ತಿದ್ದಾರೆ. ಏನಂದರೆ, ಈಗ ನನ್ನ ಇಮೇಜ್ಗೆ ನಾನು ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ, ಆದರೆ ಈ ಇಮೇಜ್ಗಳನ್ನೆಲ್ಲ ಬಿಟ್ಟು ಇನ್ನೊಂದು ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾ ಅಥವಾ ಇನ್ನೊಬ್ಬ ಸಣ್ಣ ಹೀರೋ ಸಿನಿಮಾಗಳನ್ನು ದೊಡ್ಡ ಹೀರೋಗಳು ಕಟ್ತಿದ್ದಾರೆ. ಸೊ ಆ ಕೆಲಸ ಆದರೂ ಮಾಡಬಹುದು, ಅದನ್ನು ಹೆಚ್ಚು ಮಾಡಬೇಕು ಅಂತ ಈಗ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಅಂದರೆ ನಾನು ಒಂದು ಸಿನಿಮಾ ಮಾಡ್ತೀನಿ, ಅದರ ಟ್ರೇಲರ್ ರಿಲೀಸು, ಟೀಸರ್ ರಿಲೀಸು, ಫಂಕ್ಷನ್ಗಳು ಅಂತ ಅಂದರೆ, ಅಥವಾ ಸಿನಿಮಾ ಬಂದು ನೋಡಬೇಕು ಅಂದರೆ, ಇದ್ರ ಜೊತೆಗೆ ಈಗ ಒಂದಷ್ಟು ಮಂದಿ ನಾನು ನಿನಗೆ ಎಂಪವರ್ ಮಾಡ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಾನು ನಿನಗೆ ಪ್ರೆಸೆಂಟ್ಸ್ ಮಾಡ್ತೀನಿ ಅಂತ ಸುಮಾರು ಜನ ಈಗೆಲ್ಲ ತೆರ್ಕೊಂಡಿದ್ದಾರಲ್ಲ. ಸೊ ಇದು ಇನ್ನೂ ಜಾಸ್ತಿ ಆಗಬೇಕು, ಆವಾಗ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಒಂದು ಕಮ್ಮಿ ಇದೆ, ಇಲ್ಲ ಅಂತಲ್ಲ, ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ. ಸರ್, ಈಗ ಒಬ್ಬ ನಿರ್ದೇಶಕನಾಗಿ ನಿಮ್ಗೊಂದು ಆಸೆ ಇರುತ್ತೆ, ನಾನು ಇಂಥದ್ದೇ ಸಿನಿಮಾ ಮಾಡಬೇಕು, ಅವರೊಂದು ಕರಿಯರಲ್ಲಿ ಇದು ನನ್ನ ಕನಸಿನ ಕೂಸು ಅಂತ ಎಷ್ಟೋ ಜನ ನಿರ್ದೇಶಕರು ಹೇಳ್ತಾರೆ. ಸೊ ಆ ಥರ ಒಂದು ಏನಾದರೂ ಆಸೆ ಇದೆ ನಿಮ್ಗೆ, ಇಂಥದ್ದೇ ಒಂದು ಜಾನರಲ್ಲಿ ಫಿಲ್ಮ್ ಮಾಡಬೇಕು ಅಂತ, ಇಂಥ ಹೀರೋ ಜೊತೆನೇ ಒಂದು ಸಿನಿಮಾ ಹಾಕೊಂಡು ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ನಿಮಗೆ? ಅಂದರೆ ಕನ್ನಡದ ಎಲ್ಲ ಒಳ್ಳೊಳ್ಳೆ ನಟರ ಜೊತೆ ನನಗೆ ಕೆಲಸ ಮಾಡಬೇಕು ಅಂತ ಮೊದಲಿಂದ ಇದೆ. ಸ್ಮಾರ್ಟ್ ಆನ್ಸರ್ ಇದು. ಇಲ್ಲ, ನಾನು ಶಿವಣ್ಣ ಅವರ ಹಾಡುಗಳಿಗೆ ನಾನು ಕುಣಿದಾಡ್ತಾ, ಜನ್ಮದ ಜೋಡಿ, ನೀವು ಅಮರಪ್ರೇಮಿ ಅರುಣ್ನಲ್ಲಿ ಒಂದು ಸಣ್ಣ ಎಳೆ ಕೂಡ ಜನ್ಮ ಜೋಡಿಯಿಂದನೇ ಇದೆ. ಸೊ ನನಗೆ ಶಿವಣ್ಣ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಕನ್ನಡ ನಾಡಿನ ಆ್ಯಕ್ಟರ್ಗಳು ಬರೀ ಅವರ ಡ್ಯಾನ್ಸು ಮತ್ತು ಫೈಟಿಂದ ಮಾತ್ರ ಅಷ್ಟೇ ಅಲ್ಲ, ಅವರ ಸೂಕ್ಷ್ಮ ಮಿಡಿತಗಳಿಂದ ಕೂಡ ಹೆಸರಾಗಿರೋ ಆ್ಯಕ್ಟರ್ಗಳು ನಮ್ಮದ್ರಲ್ಲಿ, ಸ್ಟಾರ್ಗಳು ಎಲ್ಲ ಇರೋದು. ಸೊ ಅವರೆಲ್ಲರ ಜೊತೆಗೂ ಕೆಲಸ ಮಾಡಬೇಕು ಅಂತ ನನಗೆ ಆಸೆ. ಸೊ ನೀವೊಬ್ಬ ಡಿರೆಕ್ಟರ್ ಅಲ್ಲದೆ ನೀವು ಸಾಹಿತಿ ಕೂಡ ಹೌದು. ಸೊ ನಿಮ್ಮ ಬರವಣಿಗೆಯಲ್ಲಿ ಬುಕ್ ಬಂದಿರೋದು ಗೊತ್ತಿದೆ ನಮಗೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಅಥವಾ ನಿಮ್ಮ ಬಾಯಿಂದ ಒಂದೆರಡು ಲೈನ್ ಹಾಗೆ ಹೇಳೋದಾದ್ರೆ? ಇಲ್ಲ, ನಂದು 2 ಕತೆ ಪುಸ್ತಕಗಳು ಬಂದಿದೆ ಮೇಡಮ್ ಇಲ್ಲಿವರೆಗೆ. ಇದು ಒಂದು ಎಡೆ ಅಂತ, ಇನ್ನೊಂದು ಬಯಲು ಅಂತ. ಇದು 2024ರಲ್ಲಿ ಬಂದಿದ್ದು, ಇದು 2025ರಲ್ಲಿ ಬಂದಿದ್ದು. ಎರಡೂ ಕೂಡ ಮೊದಲನೇದು ಎಡೆ ಈಗ 2ನೇ ಮುದ್ರಣ ಕಂಡಿದೆ. ಎಡೆ ಹೇಳೋದೇನಂತಂದರೆ, ಈ ಒಂದಷ್ಟು ನಂಬಿಕೆಗಳಿರ್ತವೆ ನಮಗೆ, ಅದು ಹೆಚ್ಚಾಗಿ ಸಾವಿನ ಸುತ್ತಮುತ್ತ ಇರುತ್ತೆ. ಕಾಗೆನ ನಾವು ನೋಡೋದು ಹೆಂಗೆ ಅಂದರೆ, ಅದು ಬದುಕಿರೋರು ಮತ್ತು ತೀರೋಗಿರೋರ ನಡುವಿನ ಕೊಂಡಿಯಾಗಿ ನೋಡ್ತೀವಿ. ನಮ್ಮ ಕಡೆ ಒಂದು ನಂಬಿಕೆ ಇದೆ, ಗೊತ್ತಿಲ್ಲ ನಿಮ್ಮ ಕಡೆ ಇದೆಯಾ ಇಲ್ಲ ಅಂತ. ಏನಂದರೆ, ಈಗ ನಾವು ಈ ಸತ್ತ 3ನೇ ದಿನದಲ್ಲಿ ನಾವು ಎಡೆ ಅಂತ ಇಡ್ತೀವಿ, ಅಂದರೆ ಗೋರಿ ಮೇಲೆ ಇಡ್ತೀವಿ. ಗೋರಿ ಮೇಲೆ ಈ ತಂದಿರೋ, ಅಂದರೆ ತೀರೋರಿಗೆ ಇಷ್ಟ ಆಗಿರೋ ತಿಂಡಿಗಳನ್ನು ತೊಗೊಂಡೋಗಿ ಅವ್ರಿಗೆ ನೈವೇದ್ಯ ಥರ ಹೇಳ್ತೀವಿ. ಸೊ ಆದರೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಆ ಎಡೆನ 3 ಪಾಲು ಮಾಡಿ, ಅಂದರೆ ಒಂದು ಎದೆ ಮೇಲೆ, ಒಂದು ಹೊಟ್ಟೆ ಮೇಲೆ, ಒಂದು ಕಾಲು ಕಡೆಗೆ ಈ ಥರದ್ದು ಇಟ್ಟು ಕಾಗೆ ಕಾಯ್ತಾರೆ. ಕಾಗೆ ಬಂದು ಯಾವ ಭಾಗದ ಮೊದಲು ಯಾವ ಭಾಗದ ಎಡೆಗೆ ಬಾಯಿ ಹಾಕುತ್ತೋ ಅಲ್ಲಿನ ನೋವಿನಿಂದ ಅವ್ರು ತೀರೋಗಿದ್ದಾರೆ ಅಂತ. ಈಗ ಎದೆ ಮೇಲಿಂದ ಏನಾದ್ರು ತೊಗೊಂಡ್ರೆ ಎದೆ ನೋವಿಂದ ತೀರೋಗಿದ್ದಾರೆ ಅಂತ. ಸೊ ಇದು ಸುಮಾರು ಸಲ ಇದು ನಿಜ ಆಗಿದೆ. ಆಮೇಲೆ ಇದನ್ನ ಈಗಲೂ ನಂಬ್ಕೊಂಡಿರೋರು ಬಹಳ ಮಂದಿ ಇದ್ದಾರೆ, ಈಗಲೂ ಇದ್ದಾರೆ. ಅಲ್ಲಿ ಸ್ಮಶಾನ ಕಾಯೋ ಅಜ್ಜ, ಅಂದರೆ ಈ ಕತೆ ಹಿನ್ನೆಲೆ ಹೇಳಬೇಕು ಅಂತಂದರೆ, ನಮ್ಮ ತಂದೆ ತೀರೋದಾಗ ನಾನು ಬರೆದಿದ್ದ ಕತೆ ಇದು. ಅಂದರೆ ಹುಟ್ಟು ಸಾವು ಆ ಕ್ವೆಶನ್ಸ್ಗಳು ಸುಮಾರು ಕಾಡ್ತಿತ್ತು. ಅಂದರೆ ಒಬ್ಬರು ಇದ್ದಂಗೆನೆ ನೋಡ್ತಿದ್ದಂಗೆ ಇಲ್ದಂಗೆ ಆಗ್ಬಿಟ್ರೆ, ಸೊ ಅದೊಂದು ಕಾಡುವಿಕೆ ಶುರು ಆಗುತ್ತಲ್ಲ. ಸೊ ಅದ್ರ ಸುತ್ತಮುತ್ತ ನನ್ನಲ್ಲಿರುವ ಕ್ವೆಶನ್ಸ್ಗಳನ್ನು ನಾನು ಒಂದು ಸಣ್ಣ ಬರಹ ರೂಪ ಕೊಟ್ಟಾಗ ಎಡೆ ಕತೆ ಆಗಿದ್ದದು. ಇದ್ರ ಬಗ್ಗೆ ಹೇಳುತ್ತೆ, ಅಂದರೆ ಕಾಗೆ ಆಗಿ ಏನು ಅಂತ. ಆಮೇಲೆ ಇಲ್ಲಿ ಈ ಕಾಗೆಗೆ ಒಂಟಿ ಕಾಲು ಇದೆ, ಇದೊಂದು ತಂತಿ ಥರ ಕೆಂಪು ಬಣ್ಣ. ಅಂದರೆ
ಒಂಟಿ ಕಾಲ್ ಕಾಗೆ ಕೂಡ ಬಂದಿದ್ದು ನನ್ನ ಎಳೆತನದಲ್ಲಿ. ನನ್ನ ಅಜ್ಜಿ ಊರಲ್ಲಿ ಒಂದು ಕಾಗೆ ಬರ್ತಿತ್ತು ಹಿಂಗೆ. ಅಂದರೆ ನಾವು ಈ ಬೇಸಿಗೆಗೆ ಹೋದಾಗ ಅಜ್ಜಿ ಊರಿಗೆ ಹೋಗ್ತೀವಲ್ಲ, ಸೊ ನಾವು ಹೋದಾಗೆಲ್ಲ ಅಲ್ಲಿ ಇರ್ತಿತ್ತು. ಅದು ನನಗೆ ಗೊತ್ತಿರಲಿಲ್ಲ. ಅಂದರೆ ಇಡೀ ಕತೆ ಬರೆಯುವಾಗ ಅದಕ್ಕೊಂದು ಫಿಲಾಸಫಿಕಲ್ ಟಚ್ನ ಒಂದು ಕಾಗೆ ಕೊಡುತ್ತೆ ಅಂತ ಅದು ನನ್ನ ಯಾವಾಗಲೂ ಕಂಡಿದ್ದು. ಸೊ ಈ ಥರದ್ದು ಒಂದಷ್ಟು ಬೆರಗುಗಳ ಸುತ್ತಮುತ್ತ ಇದು ಮಾತಾಡುತ್ತೆ. ಎಡೆ ಒಳಗಡೆ ಒಂದು ಕತೆ ಇದೆ, ಎಡೆ ಅಂತಾನೆ, ಅದು ಇದ್ರ ಬಗ್ಗೆ ಮಾತಾಡುತ್ತೆ. ಆಮೇಲೆ ಇವನ್ನೆಲ್ಲ ಈ 2 ಕವರ್ ಡಿಸೈನ್ ಮಾಡಿದ್ದು ಪ್ರವೀಣ್ ಅಂತ, ನಮ್ಮ ಪ್ರವೀಣ್ ಮೇಗಳಮನಿ ಅಂತ, ನನ್ನ ಸಿನಿಮಾಗಳ ಡಿಸೈನರ್ ಕೂಡ ಅವರೇ. ಸೊ ಅಂದರೆ ನನ್ನ ಕತೆಗಳ ಮೂಲಕ ಹೇಳೋಕೆ ಹೊರಟಿದ್ರೆ ಇದು. ಅಂದರೆ ಬದುಕುಗಳಿದ್ದಾವೆ, ನಂಬಿಕೆಗಳಿದ್ದಾವೆ. ಆಮೇಲೆ ಕತೆ ಈಗ ಸಿನಿಮಾ ಮಾಡೋಕ್ಕೆ ಹೋದರೆ ಸಿನಿಮಾ ಒಂದಷ್ಟು ದುಡ್ಡನ್ನು ಬೇಡುತ್ತೆ, ಅಂದರೆ ಅದು ಆಗೋದಕ್ಕೆ. ಆದರೆ ಕತೆಗಳನ್ನು ಬರೆಯೋಕ್ಕೆ ಅಷ್ಟೊಂದು ದುಡ್ಡು ಬೇಕಾಗಿಲ್ಲ. ಆದರೆ ಎರಡಕ್ಕೂ ಕೂಡ ಮೂಲ ಒಂದೇ, ಬದುಕು. ಸೊ ಬದುಕು ನನಗೆ ಕಲಿಸಿರುವ ಒಂದಷ್ಟು ವಿಷಯಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಅನಿಸಿಕೆಗಳನ್ನು ನಾನು ಕತೆಗಳ ಮೂಲಕ ಹೇಳ್ತಾ ಇದ್ದೀನಿ. ಆಮೇಲೆ ಬಯಲು ಇತ್ತೀಚೆಗೆ ಬಿಡುಗಡೆ ಆಗಿರೋದು. ಇದು ಕೂಡ ಅಷ್ಟೇ. ಅಂದರೆ ಎಡೆ ಒಂದು ಫಿಲಾಸಫಿ ಹೇಳ್ತಾ ಇದ್ದರೆ, ಬಯಲು ನಾವು ಒಂದಷ್ಟು ವಿಷಯಗಳನ್ನು, ಅಂದರೆ ಮಾಡಬಾರ್ದನ್ನ ಅಂತ ಹೇಳ್ತಾರಲ್ಲ, ಅಂಥವನ್ನ ಮಾಡಿ ಇದು ಯಾರಿಗೂ ಕಾಣಲ್ಲ ಅಂದ್ಕೊಂಡು ಇಟ್ಟಿರ್ತೀವಿ. ಆದರೆ ಬದುಕು ಹಂಗಲ್ಲ, ಅಥವಾ ವಿಧಿ ಅಂತ ಹೇಳ್ತಾರಲ್ಲ, ಅದು ಹಂಗಲ್ಲ. ಯಾರೋ ಅಥವಾ ಯಾವತ್ತೋ ಒಂದಿನ ಅದು ಹೊರಗೆ ಬಂದೇ ಬರುತ್ತೆ. ಸೊ ಈ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಆ ವಿಷಯದ ಸುತ್ತಮುತ್ತ ಒಂದಷ್ಟು ಕಥೆಗಳು ನಾನು ಬರೆದಿದ್ದೆ. ಸೊ ಅದು ಈಗ ಬಯಲು ಈ ಇದರಲ್ಲಿ ಇದೆ. ಸೊ ಕತೆಗಾರಿಕೆ ಅಥವಾ ಕತೆಗಳು ಅಂತ ಅನ್ನೋದು ನನ್ನ ಸಿನಿಮಾ ಲೋಕವನ್ನು, ನನ್ನ ಬದುಕನ್ನು ಇನ್ನಷ್ಟು ಗಟ್ಟಿ ಮಾಡ್ತವೆ ಅಂತ ನನ್ನ ಅನಿಸಿಕೆ. ಆಮೇಲೆ ನನ್ನ ಈ ಹೊತ್ತಿಗೆ ನನಗೆ ಒಂದಷ್ಟು ತಲೆಯಲ್ಲಿ ಏನೋ ಕಾಡುವಿಕೆ ವಿಷಯಗಳಿರ್ತವೆ, ಅಂದರೆ ಬದುಕು ಕೊಡುತ್ತಲ್ಲ. ಸೊ ಅದರಿಂದ ಆ ಹೊತ್ತಿಗೆ ಅಥವಾ ಅದರ ಕಾಡುವಿಕೆ ಗುಣಮಟ್ಟ ಎಷ್ಟು ಅಂತ ಅಳೆಯೋದಕ್ಕಾದರೂ ನಾನು ಅದನ್ನು ಅಕ್ಷರಗಳ ಮೂಲಕ, ಕಥೆಗಳ ಮೂಲಕ ಕಟ್ಟಿ ಇಡ್ತಿದ್ದೀನಿ. ಅದನ್ನು ಹಂಚ್ಕೋಬೋದು ಅಂತ ಅನಿಸಿದಾಗ ಈ ಥರದ ಪುಸ್ತಕಗಳನ್ನು ಮಾಡಿ. ಆ್ಯಕ್ಚುಲಿ ನೀವು ಹೇಳ್ತಿರೋದು ನನಗೆ ಓದಬೇಕು ಅಂತ ಮನಸ್ಸಾಗ್ತಿದೆ. ಅದು ಅಂದರೆ ಅಷ್ಟು ಚಂದ ಹೇಳಿದ್ರಿ ನೀವು ಆ ಲೈನ್ನ ಸಾರಾಂಶವನ್ನು. ಆಲ್ ದಿ ಬೆಸ್ಟ್. ಓದಿದ್ದಾರೆ ಯಾರಾದರೂ? ಸುಮಾರು ಜನ ಓದಿ ಅದೇ ಎಡೆಯಲ್ಲಿನ ಫಿಲಾಸಫಿ ಅಂತ ಹೇಳಿದ್ನಲ್ಲ, ಅದು ಸುಮಾರು ಜನರಿಗೆ ಇಷ್ಟ ಇದೆ. ಸೊ ಒಲವು, ನಾನು ನನ್ನ ಸಿನಿಮಾಗಳನ್ನು ಕಟ್ತಾ ಇರೋದು ಒಲವು ಸಿನಿಮಾ ಅನ್ನೋ ಕೂಟದಿಂದ. ಒಲವು ಬಳಗ ಅನ್ನೋದು ನನ್ನ ಫ್ರೆಂಡ್ಸ್ ಮತ್ತು ನನಗೆ ಗೊತ್ತಿರೋರೆಲ್ಲರ ಬಳಗ. ಸೊ ಅವರು ನನ್ನ ಮೊದಲ ಸಿನಿಮಾದ ಇನ್ವೆಸ್ಟರ್ಸ್. ಸೊ ಹಾಗೆ ಒಲವು ಬರಹ ಅನ್ನೋದು ನನ್ನ ಈ ಪ್ರೊಡಕ್ಷನ್ ಅಂದರೆ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಿರೋ ಸಂಸ್ಥೆ. ಸೊ ಇದರದ್ದು ಡೀಟೇಲ್ಸ್ ಅಥವಾ ಈ ಪುಸ್ತಕಗಳು ಬೇಕಾದರೆ ಒಲವು ಬರಹ ಅಥವಾ ಒಲವು ಸಿನಿಮಾ ಅನ್ನೋ ಇದರಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ID ಅಲ್ಲೆಲ್ಲ ಇದ್ದೀನಿ, ಅಥವಾ ಪ್ರವೀಣ್ ಒಲವು ಅಂತ ಹುಡುಕಾಡಿದ್ರೆ ನಾನೇ ಸಿಗ್ತೀನಿ. ಸೊ ಅಲ್ಲಿ ನನ್ನನ್ನು ಕೇಳಬಹುದು. ಅದು ಒಲವು ಅಂದರೆ ಬದುಕಿಗೆ ಒಂದು ಒಲವು ಅಂತಿರುತ್ತಲ್ಲ, ನನಗೆ ಸಿನಿಮಾ ಮತ್ತು ಬರವಣಿಗೆ ಎರಡು. ಸೊ ಹಾಗಾಗಿ ಒಲವು. ಓಕೆ. ಸೊ ಇದೇ ಥರ ಬರಿತಾ ಇರಿ, ನಿರ್ದೇಶನ ಮಾಡ್ತಾ ಇರಿ. ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ಯಾವೆಲ್ಲ ಇದ್ದಾವೆ ಅದು ಎಲ್ಲದಕ್ಕೂ ನನ್ನ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಎಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಕೂತು ಒಂದಷ್ಟು ಮಾತುಕತೆಗಳನ್ನ ಆಡಿದ್ರಿ, ಹೇಗೆ ಅನ್ನಿಸ್ತು? ಮೊದಲಿಗೆ ನನ್ನನ್ನು ಇಷ್ಟು ಚೆನ್ನಾಗಿ ಮಾತಾಡ್ಸೋದಕ್ಕೆ ನಿಮಗೆ ದೊಡ್ಡ ನನ್ನಿ ಹೇಳ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ ನಮ್ಮ TV ಗೋಪಾಲ್ ಸರ್ ಇದ್ದಾರೆ. ಸೊ ಏನಂದರೆ ನನಗೆ ಯಾವಾಗಲೂ ಅನಿಸೋದು ಏನಂದರೆ, ಕೆಲಸಗಾರರಿಗೆ ಅವರ ಕೆಲಸನ ಮುಂದುವರ್ಸೋಕ್ಕೆ ತುಂಬ ಬೇಕಾಗಿರೋದು ಹುರುಪು. ಹೌದು. ಆ ಹುರುಪು ಮತ್ತು ಚಪ್ಪಾಳೆಗಳು ಒಬ್ಬ ಕಲೆಗಾರನ್ನ ಇನ್ನೊಂದಷ್ಟು ದಿನ ನೀನು ಮಾಡ್ತಿರುವ ಕೆಲಸ ಸರಿ ಇದೆ, ನೀನು ಹೋಗ್ತಾ ಇರೋ ದಾರಿ ಸರಿ ಇದೆ, ಅಲ್ಲಿ ಮುಂದುವರಿ, ನಮ್ಮಂಥವ್ರು ನೋಡ್ತಿದ್ದೀವಿ ಅನ್ನೋದು ಇರುತ್ತಲ್ಲ. ಸೊ ಅಂಥದ್ದು ಕೆಲಸನ ಅದು ಬೇಕೇ ಬೇಕು ಒಬ್ಬ ಕಲೆಗಾರನಿಗೆ. ಅದು ಕೂಡ ನೀವು ಹೇಳಿದಂಗೆ ನಾವು ಇಷ್ಟೊತ್ತು ಮಾತಾಡ್ತಿರೋದು ಸಿನಿಮಾ ಮತ್ತು ಲಿಟ್ರೇಚರ್. ಸಿನಿಮಾದಲ್ಲಿ ಹೆಚ್ಚಿಗೆ ಈ ಅನ್ಸರ್ಟನಿಟಿ, ಅಂದರೆ ಬದುಕಲ್ಲಿ ಯಾವ ಹೊತ್ತು ಯಾವ ತಿರುಗಿ ತಗೊಳುತ್ತೋ ಅಂತ ಗೊತ್ತಿಲ್ಲ. ಸೊ ಇಂಥ ಬದುಕಿಗೆ ಸಂಜೀವಿನಿಯಾಗಿ, ಒಂದು ಒಳ್ಳೆ ತಂಗಾಳಿಯಾಗಿ ನಮ್ಮನ್ನು ಯಾರ್ಯಾರು ಮುಂದಕ್ಕೆ ಕಳಿಸ್ತಾರಲ್ಲ ಅವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ನನ್ನ ಬದುಕಿನ ಒಂದಷ್ಟು ಹೆಜ್ಜೆಗಳನ್ನು ಇನ್ನೊಂದಷ್ಟು ಮಂದಿಗೆ ತಿಳಿಸೋಂಗೆ ಮಾಡಿದರು. ನಿಮಗೆಲ್ಲರಿಗೂ ದೊಡ್ಡ ಶರಣು ಹೇಳ್ತೀನಿ. ಇಂಥದ್ರಿ ನಮ್ಮನ್ನು ಯಾರು ಗಮನಿಸ್ತಿದ್ದಾರೆ ಅನ್ನೋದೇ ನಾವು ಕೆಲಸ ಮಾಡೋಕ್ಕೆ ಹಚ್ಚುತ್ತೆ. ಆಮೇಲೆ ಕಲೆಗಾರನಿಗೆ ಬೇಕಾಗಿರೋದೇ, ಅಂದರೆ ನಾನು ಸೊಸೈಟಿಗೆ ಏನಾದರೂ ಕೊಡ್ತಿದ್ದೀನಿ, ಸೊಸೈಟಿ ಹೆಂಗೆ ರಿಯಾಕ್ಟ್ ಮಾಡ್ತಿದೆ ಅನ್ನೋದು ನನಗೆ ಗೊತ್ತಾದಾಗ ನನ್ನ ಕೆಲಸನ ನಾನು ತಿದ್ದುಕೋಬೋದು. ಈ ನಿಟ್ಟಿನಲ್ಲಿ ಇಷ್ಟು ಒಳ್ಳೆ ಕೆಲಸ
ಇಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು, ಆಮೇಲೆ ಇಂಥದ್ದು ಅನುವು ಮಾಡಿಕೊಟ್ರಿ, ನಿಮ್ದೆಲ್ಲ ತಂಡಕ್ಕೆ ದೊಡ್ಡ ಶರಣು ಹೇಳ್ತೀನಿ. ಮತ್ತು ಇದನ್ನೆಲ್ಲ ನೋಡ್ತಿರೋರು ಇಷ್ಟೊತ್ತವರೆಗೂ ಅವ್ರಿಗೂ ಕೂಡ ದೊಡ್ಡ ಶರಣು ಹೇಳ್ತೀನಿ. ಒಲವು ಸಿನಿಮಾ, ಒಲವು ಬರಹ ಮತ್ತು ಪ್ರವೀಣ್ ಒಲವು ಈ ಹೆಸರಿನ ಹುಡುಕಾಟದಲ್ಲಿ ನನ್ನ ಕೆಲಸಗಳು ನಿಮಗೆ ಕಾಣ್ತವೆ. ನೋಡಿ, ಹರಸಿ. ನನ್ನಂಥ ಎಷ್ಟೋ ಜನ ಬದುಕಿನ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳುವ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನೋಡೋದಿಲ್ಲ ಇಷ್ಟೊತ್ತು ನಮ್ಮ ನಿರ್ದೇಶಕರ ಏಳು ಬೀಳು ಹೇಗಿತ್ತು ಅಂತ. ಹೋಪ್ ನಿಮಗೆಲ್ಲ ಈ ಒಂದು ಎಪಿಸೋಡ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಿ ಜಂಕ್ಷನ್ ವಿತ್ ಮೀ ಅಶ್ವಿನಿ.